ದೇಶ ಮಾರಿದ ಯಾರು ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ನಿನ್ನೆ ಮೋದಿಯವರು ಹೇಳಿದಂಥ ಮಾತಿದೆಯಲ್ಲ, ಅದು ಗುಜರಾತ್ನಾದ್ಯಂತ ದೇಶಾದ್ಯಂತ ಸಂಚಲನ ಸೃಷ್ಟಿ ಮಾಡಿದೆ. ನಾನು ಚಹಾ ಮಾರಿದ್ದೀನಿ ನಿಜ, ಆದರೆ ದೇಶ ಮಾರಿಲ್ಲ ಅಂದಿದ್ದಾರೆ ಮೋದಿ. ಹಾಗಾದರೆ ದೇಶ ಮಾರಿದಂಥವ್ರು ಯಾರು? ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗುತ್ತೆ. ಆದರೆ ಅದಕ್ಕಿಂತ ಮೊದಲು ಈ ಕ್ಷಣದ ಹೆಡ್ಲೈನ್ಸ್ ಏನು ನೋಡೋಣ ಬನ್ನಿ. ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ. ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ಹೇಳಿದಂಥ ಮಾತು, ನಾನು ಚಹಾ ಮಾರಿದ್ದೀನಿ ನಿಜ, ಆದರೆ ನಾನು ದೇಶ ಮಾರಿಲ್ಲ. ಹಾಗಾದರೆ ಇವ್ರ ಪ್ರಕಾರ ದೇಶ ಮಾರಿದಂಥವ್ರು ಯಾರು? ಇದೇ ಈಗಿನ ಚರ್ಚಾ ವಿಷಯ. ಬನ್ನಿ, ಹಾಗಾದರೆ ನಿನ್ನೆ ಪ್ರಧಾನಿ ಮೋದಿ ಹೇಳಿದ್ದೇನೆ, ಯಾಕಂದರೆ ಚುನಾವಣೆ ಹತ್ತಿರ ಬರ್ತಿದ್ದಂಗೆ ಮೋದಿ ಬಂದೇ ಇಲ್ಲ ಅನ್ನುವಂಥ ಮಾತಿತ್ತು. ನಿನ್ನೆ ಪ್ರಧಾನಿ ಮೋದಿ ಗುಜರಾತ್ನಲ್ಲಿ ಬಂದರು, ಜೊತೆಗೆ ಸಂಚಲನ ಸೃಷ್ಟಿ ಮಾಡಿದರು. ಅವ್ರು ಹೇಳಿದ್ರು, ನಾನು ಚಹಾ ಮಾರಿದ್ದೀನಿ ನಿಜ, ಆದರೆ ದೇಶ ಮಾರಿಲ್ಲ, ಹೀಗಾಗಿ ನನ್ನನ್ನು ನಂಬೋದು ನೀವು. ಎಲ್ಲ ಒಂದು ಕಡೆಗೆ ತೀರಾ ಹತ್ತಿರ ತನಕ ಬಂದು ನಿಂತಿರುತ್ತೆ ಚೈನಾ. ಆದರೆ ಆ ಚೈನಾ ಪ್ರತಿನಿಧಿಯನ್ನು ಅಪ್ಕೊಳ್ಳೋಕ್ಕೆ ಕಾಂಗ್ರೆಸ್ ನಾಯಕರು ಕಾಯ್ತಿರ್ತಾರಲ್ಲ, ಕಾತರತೆ ತೋರಿಸ್ತಾರಲ್ಲ, ಇದರ ಅರ್ಥ ಏನು ಅಂತ ಕೂಡ ಮೋದಿ ಪ್ರಶ್ನೆ ಮಾಡಿದರು. ನಿನ್ನೆ ಇಡೀ ರಾಜ್ಯದಲ್ಲಿ ಸಂಚಲನ ಸೃಷ್ಟಿ ಮಾಡಿದ್ದು ಹೇಗೆ ಬನ್ನಿ ನೋಡೋಣ. તમારી ગાદી લઈ લીધી, શું તમારા વારસામાં લખાઈ દી હતી? અને છાસ વારે મને સંદેશો મોકલે છે કે તમને ચા વેચતા કરી દઈશું. કોંગ્રેસના લોકો લખી રાખે, આ મોદી છે ચા વેચશે, દેશ વેચવાનું પાપ ક્યારે નહીં કરે, એ લખી રાખજો. ಈ ಒಂದೇ ಒಂದು ಮಾತೆ ನೋಡಿ ಗುಜರಾತ್ನಲ್ಲಿ ಸುಂಟರಗಾಳಿಯಂತೆ ಸುಳಿದಾಡಿದೆ. ಅಕ್ಷರಶಃ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದೆ. ವಿಪಕ್ಷಗಳಂತೂ ಬತ್ತರಗುಟ್ಟಿ ಹೋಗಿವೆ. ರಾಜ್ಕೋಟ್ ಮೆಗಾ ರ್ಯಾಲಿಯಲ್ಲಿ ರೊಚ್ಚಿಗೆದ್ದ ನಮೋ ಮಾತಿನ ಛೂಬಾಣ ಬಿಟ್ರು. ನಾನು ಚಹಾ ಮಾರಿರೋದು ನಿಜ, ಆದರೆ ದೇಶವನ್ನ ಮಾರಾಟ ಮಾಡಿಲ್ಲ ಎಂದಿದ್ದಾರೆ. ಹಾಗಾದ್ರೆ ದೇಶ ಮಾರಿದ್ದು ಯಾರು? ಪ್ರಧಾನಿ ನರೇಂದ್ರ ಮೋದಿ ನಾನು ದೇಶವನ್ನ ಮಾರಾಟ ಮಾಡಿಲ್ಲ ಅಂದಿದ್ದಾರೆ. ಹಾಗಾದ್ರೆ ದೇಶ ಮಾರಿದ್ದು ಯಾರು ಅನ್ನೋ ಪ್ರಶ್ನೆ ಸಹಜವಾಗೇ ಮೂಡಿದೆ. ಮೋದಿ ಮಾತಿನಲ್ಲೇ ಕಾಂಗ್ರೆಸ್ ಪಕ್ಷದ ಹೆಸರಿದೆ. ನಮ್ಮ ದೇಶವನ್ನ 60-70 ವರ್ಷಗಳ ಕಾಲ ಆಳಿದು ಕಾಂಗ್ರೆಸ್ ಪಕ್ಷ. ಹೀಗಾಗಿ ಕಾಂಗ್ರೆಸ್ ಪಕ್ಷದವರು ದೇಶದ ನೆಲ ಜಲ ಸಂಪತ್ತನ್ನ ಮಾರಿದ್ರ ಅನ್ನೋ ಅನುಮಾನವನ್ನ ಮೋದಿ ಮಾರ್ಮಿಕವಾಗಿ ನುಡಿದಿದ್ದಾರೆ. ಪ್ರಧಾನಿ ಮೋದಿಯ ಈ ಮಾತು ಕಾಂಗ್ರೆಸ್ಗೆ ನಿಜಕ್ಕೂ ಆಘಾತವನ್ನುಂಟು ಮಾಡಿದೆ. ದೇಶದ ಇತಿಹಾಸದಲ್ಲಿ ಅತಿ ಹೆಚ್ಚು ಕಾಲ ಆಳ್ವಿಕೆ ನಡೆಸಿದ ಪಕ್ಷವೇ ಈಗ ಕಳಂಕಕ್ಕೆ ಗುರಿಯಾಗಿದೆ. ಸಾಮಾನ್ಯ ನಾಯಕರು ಈ ಮಾತನ್ನ ಹೇಳಿದ್ರೆ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಕಾಗಿರ್ಲಿಲ್ಲ. ಆದ್ರೆ ಪ್ರಧಾನಿ ಹುದ್ದೆಯಲ್ಲಿದ್ದವರ ಬಾಯಿಂದ ಬಂದಿರೋ ಮಾತು ತೀವ್ರ ಮುಜುಗರಕ್ಕೀಡು ಮಾಡಿದೆ. ಮೋದಿಯ ಈ ವಾಗ್ಬಾಣದಿಂದ ತಪ್ಪಿಸ್ಕೊಳ್ಳೋದು ಹೇಗೆ ಅಂತ ಚಿಂತನೆ ನಡೆಸಿದ್ದಾರೆ. ಗುಜರಾತ್ ಚುನಾವಣೆಯ ಡೇಟ್ ಫಿಕ್ಸ್ ಆದ್ಮೇಲೆ ಮೋದಿ ಅಷ್ಟೊಂದು ತಲೆ ಕೆಡಿಸ್ಕೊಂಡಿರ್ಲಿಲ್ಲ. ನಿನ್ನೆ ಒಂದೇ ದಿನ ಎಂಟ್ರಿ ಕೊಟ್ಟರು ನೋಡಿ, ಮೆಗಾ ರ್ಯಾಲಿಗಳಲ್ಲಿ ಧೂಳೆಬ್ಬಿಸಿಬಿಟ್ರು. ನಾನು ದೇಶವನ್ನ ಮಾರಿಲ್ಲ, ನಾನು ಗುಜರಾತ್ನ ಮನೆ ಮಗ ಅನ್ನೋ ಮೂಲಕ ಕಾಂಗ್ರೆಸ್ ವಿರುದ್ಧ ಭರ್ಜರಿ ಬ್ಯಾಟ್ ಬೀಸಿದ್ದಾರೆ. ಬ್ಯೂರೋ ರಿಪೋರ್ಟ್, TV9. ಚಹಾ ಮಾರಿದ್ದೊಂದು ದೊಡ್ಡ ಸಂಗತಿ ಆಗಿರುವಂಥದ್ದು, ಇದು ಬಹಳ ಚರ್ಚೆ ಆಗ್ತಿರುವಂಥ ಸಂಗತಿ. ಚಹಾ ಮಾರಿದ್ದು ಎಲ್ಲಿ ಮೋದಿಯವರು? ಬನ್ನಿ, ಅದೇ ಪ್ರದೇಶದಲ್ಲಿ ನಮ್ಮ ಪ್ರತಿನಿಧಿ ಒಂದಿಷ್ಟು ಸುತ್ತಾಡಿದ್ದಾರೆ, ಇಡೀ ಪ್ರದೇಶವನ್ನು ತೋರಿಸಿದ್ದಾರೆ. ಬನ್ನಿ, ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೀಡಿರುವಂಥ ಗ್ರೌಂಡ್ ರಿಪೋರ್ಟನ್ನು ನೋಡೋಣ. ನರೇಂದ್ರ ದಾಮೋದರ್ ದಾಸ್ ಮೋದಿ ಕಳೆದ 3.5 ವರ್ಷಗಳಿಂದ ದೇಶದ ಪ್ರಧಾನಿಯಾಗಿ ದೇಶದ ಆಳ್ವಿಕೆಯನ್ನು ನಡೆಸ್ತಾ ಇದ್ದಾರೆ. ಆದರೆ ನರೇಂದ್ರ ಮೋದಿ ದೇಶದ ಪ್ರಧಾನಿ ಹುದ್ದೆಗೆ ಏರುವ ಹಾದಿ ಬಹಳ ಕಲ್ಲು ಮುಳ್ಳುಗಳಿನ ಹಾದಿ. ಈಗ ಪ್ರಧಾನಿಯಾಗಿರುವ ನರೇಂದ್ರ ಮೋದಿ ಅವರು ಬಾಲ್ಯದಲ್ಲಿ ಚಹಾವನ್ನು ಕೂಡ ಮಾರಿದ್ದಾರೆ.
ಗುಜರಾತ್ನ ವಡ್ನಗರ್ನಲ್ಲಿರುವ ರೈಲ್ವೆ ನಿಲ್ದಾಣದಲ್ಲಿ ಚಹಾವನ್ನು ಮಾರಿದಂಥ ಮೋದಿ ಈಗ ದೇಶದ ಪ್ರಧಾನಿಯಾಗಿದ್ದಾರೆ. ಈಗ ನಾವು ವಡ್ನಗರದ ರೈಲ್ವೆ ನಿಲ್ದಾಣದಲ್ಲಿದ್ದೇವೆ. ವಡ್ನಗರದ ರೈಲ್ವೆ ನಿಲ್ದಾಣದಲ್ಲಿರುವ ಈ ಅಂಗಡಿಯಲ್ಲೇ ನರೇಂದ್ರ ಮೋದಿ ಅವರು ತಮ್ಮ ಬಾಲ್ಯದಲ್ಲಿ ಚಹಾವನ್ನು ಮಾರ್ತಾ ಇದ್ರು. ನರೇಂದ್ರ ಮೋದಿ ಅವರ ತಂದೆ ದಾಮೋದರ್ ದಾಸ್ ಮೂಲ್ಚಂದ್ ಮೋದಿ ಅವರ ಜೊತೆಗೆ ಬಾಲಕರಾಗಿದ್ದಂತಹ ನರೇಂದ್ರ ಮೋದಿ ಕೂಡ ಇದೇ ಅಂಗಡಿನಲ್ಲಿ ಚಹಾವನ್ನು ತಯಾರು ಮಾಡಿ ರೈಲ್ವೆ ನಿಲ್ದಾಣದಲ್ಲಿ ಬರುವ ಪ್ರಯಾಣಿಕರಿಗೆ ಚಹಾವನ್ನು ಮಾರ್ತಾ ಇದ್ರು. ಈಗಲೂ ಕೂಡ ಈ ಚಹಾದ ಅಂಗಡಿಯನ್ನು ಹಾಗೆ ಸಂರಕ್ಷಿಸಿ ಇಡಲಾಗಿದೆ. ಈಗಾಗಲೇ ಈ ರೈಲ್ವೆ ನಿಲ್ದಾಣವನ್ನು ಕೂಡ ಸಾಕಷ್ಟು ಪುನರ್ ನವೀಕರಣ ಕೂಡ ಮಾಡಲಾಗಿದೆ. ನರೇಂದ್ರ ಮೋದಿ ಚಹಾ ಮಾರ್ತಾ ಇದ್ದಂಥ ಅಂಗಡಿಯನ್ನು ಮಾತ್ರ ಯಾವುದೇ ರೀತಿಯಲ್ಲಿ ನಾಶ ಮಾಡದೇನೆ ಇದನ್ನು ಹಾಗೆ ಉಳಿಸ್ಕೊಳ್ಳಲಾಗಿದೆ. ಈಗ ಈ ಅಂಗಡಿ ಹೇಗಿದೆ ಅನ್ನೋದನ್ನ ತಾವು ನೋಡ್ಬೋದು. ಈಗ ಮುಖ್ಯವಾಗಿ ಈಗ ವಡ್ನಗರ ರೈಲ್ವೆ ನಿಲ್ದಾಣವನ್ನೇ ಒಂದು ಸ್ಮಾರಕದ ರೀತಿಯಲ್ಲಿ ಅಭಿವೃದ್ಧಿಪಡಿಸಲಿಕ್ಕೂ ಕೂಡ ಕೇಂದ್ರ ಸರ್ಕಾರ ಈಗಾಗಲೇ ತೀರ್ಮಾನವನ್ನು ತೆಗೆದುಕೊಂಡಿದೆ. ಕೇಂದ್ರದ ಪ್ರವಾಸೋದ್ಯಮ ಮತ್ತು ಸಂಸ್ಕೃತಿ ಇಲಾಖೆ ಈ ವಡ್ನಗರ ರೈಲ್ವೆ ನಿಲ್ದಾಣವನ್ನೇ ಸುಮಾರು 150 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸ್ಮಾರಕದ ರೀತಿಯಲ್ಲಿ ಅಭಿವೃದ್ಧಿಪಡಿಸ್ತಾ ಇದೆ. ಹಾಗಾಗಿನೇ ದೇಶದ ಪ್ರಧಾನಿಯಾಗಿರುವ ಮೋದಿ ಅವರು ಬಾಲ್ಯದಲ್ಲಿ ಚಹಾ ಮಾರಿದಂಥ ಅಂಗಡಿಯನ್ನು ಕೂಡ ಚೆನ್ನಾಗಿ ಅಭಿವೃದ್ಧಿಪಡಿಸಬೇಕು ಮತ್ತು ಇದನ್ನು ಹಾಗೇನೆ ಉಳಿಸ್ಕೊಳ್ಬೇಕು ಅನ್ನೋ ಒಂದು ಪ್ರಯತ್ನವನ್ನು ಕೂಡ ಈಗ ಕೇಂದ್ರ ಸರ್ಕಾರ ನಡೆಸಿದೆ. ಈಗ ಇಲ್ಲಿಗಾಗಲೇ ಕೇಂದ್ರದ ಸಂಸ್ಕೃತಿ ಸಚಿವ ಮಹೇಶ್ ಶರ್ಮಾ ಕೂಡ ಭೇಟಿಯನ್ನು ಕೊಟ್ಟು ಇದನ್ನೆಲ್ಲವನ್ನು ಕೂಡ ಪರಿಶೀಲನೆ ನಡೆಸಿದ್ದಾರೆ. ಈಗ ಮತ್ತೊಂದು ಕಡೆಯಲ್ಲಿ ಈಗ ವಡ್ನಗರ ರೈಲ್ವೆ ನಿಲ್ದಾಣವನ್ನು ಕೂಡ ಸಂಪೂರ್ಣವಾಗಿ ಒಂದು ಸ್ಮಾರಕದ ರೀತಿಯಲ್ಲಿ ಪುನರ್ ನವೀಕರಣವನ್ನು ಮಾಡೋದು, ಅಭಿವೃದ್ಧಿಪಡಿಸ್ತಕ್ಕಂಥ ಕೆಲಸವೂ ಕೂಡ ಈಗ ನಡೀತಾ ಇದೆ. ಮುಖ್ಯವಾಗಿ ಈ ಅಂಗಡಿನಲ್ಲಿ ಒಳಭಾಗದಲ್ಲಿ ನೋಡೋದಾದರೆ ಒಂದು ಟೇಬಲ್ ಈಗಲೂ ಕೂಡ ಹಂಗೆ ಇದೆ. ಈ ಒಂದು ಟೇಬಲನ್ನು ಕೂಡ ಹಾಗೆ ಉಳಿಸ್ಕೊಳ್ಳಲಾಗಿದೆ. ನರೇಂದ್ರ ಮೋದಿ ಅವರು ಸುಮಾರು 7-8 ವರ್ಷ ಬಾಲಕರಾಗಿದ್ದಂಥ 7-8 ವರ್ಷದ ಬಾಲಕರಾಗಿದ್ದಂಥ ಸಂದರ್ಭದಲ್ಲಿ ಇಲ್ಲೇ ಚಹಾವನ್ನು ಮಾರ್ತಾ ಇದ್ರು. ಆಗ ಅವರ ಕುಟುಂಬ ಸಾಕಷ್ಟು ಬಡತನದ ಪರಿಸ್ಥಿತಿಯನ್ನು ಎದುರಿಸ್ತಾ ಇತ್ತು. ಹಾಗಾಗಿ ಅವರ ತಂದೆ ದಾಮೋದರ್ ದಾಸ್ ಮೂಲ್ಚಂದ್ ಮೋದಿ ಅವರು ಇಲ್ಲಿ ಚಹಾ ಅಂಗಡಿಯನ್ನು ನಡೆಸ್ತಾ ಇದ್ರು. ಬಾಲಕರಾಗಿದ್ದಂತಹ ಮೋದಿ ಅವರು ಕೂಡ ಇಲ್ಲಿಗೆ ಬಂದು ತಂದೆಯವರಿಗೆ ಸಹಾಯವನ್ನು ಮಾಡ್ತಾ ತಂದೆ ತಯಾರು ಮಾಡಿದಂಥ ಚಹಾವನ್ನೇ ಇಲ್ಲಿನ ರೈಲ್ವೆ ಪ್ರಯಾಣಿಕರಿಗೆ ಮಾರಾಟವನ್ನು ಕೂಡ ಮಾಡ್ತಾ ಇದ್ರು. ಈಗ ಈ ಒಂದು ಅಂಗಡಿಯ ಮತ್ತೊಂದು ಭಾಗವನ್ನು ಕೂಡ ನೋಡ್ಬೋದು. ಮುಖ್ಯವಾಗಿ ಈ ಭಾಗದಲ್ಲೂ ಕೂಡ ಅಂಗಡಿಯ ಬಾಗಿಲು ಇದೆ. ಇಲ್ಲಿ ಈ ಒಂದು ಅಂಗಡಿಯ ಮುಂಭಾಗದಲ್ಲೇ ರೈಲ್ವೆ ಟ್ರ್ಯಾಕ್ ಇತ್ತು. ರೈಲ್ವೆ ಟ್ರ್ಯಾಕ್ದಲ್ಲಿ ರೈಲುಗಳು ಸಂಚರಿಸ್ತಾ ಇದ್ವು. ರೈಲನ್ನು ಇಳಿದು ಬಂದಂಥ ಪ್ರಯಾಣಿಕರಿಗೆ ಮತ್ತು ರೈಲಿನಲ್ಲಿ ಹೋಗುವಂಥ ಪ್ರಯಾಣಿಕರಿಗೆ ನರೇಂದ್ರ ಮೋದಿ ಮತ್ತು ಅವರ ತಂದೆ ಇಲ್ಲಿ ಚಹಾವನ್ನು ಮಾರ್ತಾ ಇದ್ರು. ಈಗಲೂ ಕೂಡ ಈ ಒಂದು ಅಂಗಡಿಯನ್ನು ಹಾಗೆ ಉಳಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಲಾಗಿದೆ. ರೈಲ್ವೆ ಇಲಾಖೆ ಮತ್ತು ಗುಜರಾತ್ ಸರ್ಕಾರ ಈ ಅಂಗಡಿಯನ್ನು ಹಾಗೆ ಉಳಿಸ್ಕೊಂಡಿದೆ. ಮತ್ತೊಂದು ಕಡೆಯಲ್ಲಿ ಇಲ್ಲಿ ಈ ಒಂದು ರೈಲ್ವೆ ನಿಲ್ದಾಣವನ್ನು ಕೂಡ ಸಂಪೂರ್ಣವಾಗಿ ಅಭಿವೃದ್ಧಿಪಡಿಸಲಾಗಿದೆ. ಈಗ ಹೊಸದಾಗಿ ಇಲ್ಲಿ ಶೀಟನ್ನು ಹಾಕಲಾಗಿದೆ, ಫ್ಯಾನ್ಗಳನ್ನು ಕೂಡ ಹಾಕಲಾಗಿದೆ. ಇನ್ನು ಮುಂಭಾಗದಲ್ಲಿ ನೋಡೋದಾದರೆ ರೈಲ್ವೆ ನಿಲ್ದಾಣವನ್ನು ಕೂಡ ಸಂಪೂರ್ಣವಾಗಿ ಆಧುನೀಕರಣಗೊಳಿಸ್ತಕ್ಕಂಥ ಕೆಲಸವನ್ನು ಕೂಡ ರೈಲ್ವೆ ಇಲಾಖೆ ಜೊತೆಗೆ ಕೇಂದ್ರದ ಪ್ರವಾಸೋದ್ಯಮ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಗುಜರಾತ್ ಸರ್ಕಾರಗಳು ಕೂಡ ಮಾಡಿವೆ. ಈಗ ಈ ವಡ್ನಗರ ರೈಲ್ವೆ ನಿಲ್ದಾಣಕ್ಕೆ ಯಾವುದೇ ರೈಲುಗಳು ಕೂಡ ಕಳೆದ 2.5 ವರ್ಷಗಳಿಂದ ಸಂಚರಿಸ್ತಾ ಇಲ್ಲ. ಈಗ ಇಲ್ಲಿ ಕೆಲವೊಂದು ರಿಪೇರಿ ಕಾರ್ಯಗಳು ಮತ್ತು ಮಾರ್ಗ ಬದಲಾವಣೆ ಕಾರ್ಯಗಳು ಮತ್ತು ರೈಲ್ವೆ ಮಾರ್ಗವನ್ನು ಅಭಿವೃದ್ಧಿಪಡಿಸ್ತಕ್ಕಂಥ ಕೆಲಸಗಳು ಕೂಡ ನಡೀತವೆ. ಹಾಗಾಗಿ ಕಳೆದ 2.5 ವರ್ಷಗಳಿಂದ ವಡ್ನಗರಕ್ಕೆ ಯಾವುದೇ ರೈಲುಗಳು ಬರ್ತಾ ಇಲ್ಲ. ಆದರೆ ಈಗ ರೈಲ್ವೆ ನಿಲ್ದಾಣವನ್ನು ಒಂದು ಸ್ಮಾರಕದ ರೀತಿಯಲ್ಲಿ ಅಭಿವೃದ್ಧಿಪಡಿಸ್ತಕ್ಕಂಥ ಕೆಲಸವನ್ನು ಕೇಂದ್ರ ರೈಲ್ವೆ ಇಲಾಖೆ ಮತ್ತು ಪ್ರವಾಸೋದ್ಯಮ ಇಲಾಖೆ, ಸಂಸ್ಕೃತಿ ಇಲಾಖೆಗಳು ಮಾಡಿವೆ. ನಿನ್ನೆ ಕೂಡ ಭುಜ್ನಲ್ಲಿ ಚುನಾವಣಾ ಪ್ರಚಾರ ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡಿದಂಥ ಮೋದಿ, ನಾನು ಬಾಲ್ಯದಲ್ಲಿ ಚಹಾ ಮಾರಿದ್ದೇನೆ ನಿಜ, ದೇಶವನ್ನು ಮಾರಿಲ್ಲ, ನಾನು ಬಡತನದ ಹಿನ್ನೆಲೆಯಿಂದ ಬಂದಿದ್ದೇನೆ ಅನ್ನೋದನ್ನು ಭಾಳ ಹೆಮ್ಮೆಯಿಂದ ಹೇಳ್ಕೊಂಡು ಕಾಂಗ್ರೆಸ್ನ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಮೋದಿ ಚಹಾ ಮಾರುವವರು ಅಂತೇಳಿ ಕಾಂಗ್ರೆಸ್ನ ಟ್ವಿಟ್ಟರ್ ಅಕೌಂಟ್ನ ಮೇಲೆ ಟೀಕೆಯನ್ನು ಮಾಡಲಾಗಿತ್ತು. ಹಾಗಾಗಿ ಈಗ ನಿನ್ನೆ ಭುಜ್ನಲ್ಲೂ ಕೂಡ ಅದಕ್ಕೆ ಪ್ರತ್ಯುತ್ತರವನ್ನು ಮೋದಿ ಅವರು ನೀಡಿದ್ದಾರೆ. ನಾನು ಚಹಾ ಮಾರಿದ್ದೇನೆ ವಿನಃ ದೇಶವನ್ನು ಮಾರಿಲ್ಲ ಅಂತೇಳಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ತೀವ್ರವಾದಂತಹ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಇದೇ ಮೋದಿ ಚಹಾ ಮಾರಿದಂಥ ಅಂಗಡಿ. ಈಗಲೂ ಕೂಡ ಇದನ್ನು ಹಾಗೆ ಉಳಿಸ್ಕೊಂಡು ಸ್ಮಾರಕದ ರೀತಿಯಲ್ಲಿ ಅಭಿವೃದ್ಧಿಯನ್ನು ಪಡಿಸಲಾಗ್ತಾ ಇದೆ. ಕ್ಯಾಮ್ರಾಮನ್ ಅಜಯ್ ಜೊತೆ ಚಂದ್ರಮೋಹನ್, TV9 ವಡ್ನಗರ, ಗುಜರಾತ್. ಬನ್ನಿ ಇದ್ರ ಬಗ್ಗೆ ಮಾತಾಡೋಣ. ಧರ್ಮಸೇನ ನಮ್ಮ ಜೊತೆಗಿದ್ದಾರೆ, ಕಾಂಗ್ರೆಸ್ MLC. ಮಹದೇವ್ ಪ್ರಕಾಶ್ ಹಿರಿಯ ಪತ್ರಕರ್ತರು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಗೋ ಮಧುಸೂದನ್ ವಕ್ತಾರರು BJP ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಜೊತೆಗೆ ಉಗ್ರಪ್ಪ ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗುವಂಥ ಸಾಧ್ಯತೆಗಳಿದೆ. ನಾನು ಚರ್ಚೆಯನ್ನು ಆರಂಭ ಮಾಡ್ತಾ ಇದ್ದೀನಿ ಧರ್ಮಸೇನ ಅವರ ಮುಖಾಂತರ. ನಿನ್ನೆ ಮೋದಿಯವರ ಮಾತನ್ನು ಕೇಳಿದ್ರಿ. ಧರ್ಮಸೇನ ಅವರೇ ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನು ಚಹಾ ಮಾರಿದ್ದೀನಿ ನಿಜ, ಆದರೆ ದೇಶ ಮಾರಿಲ್ಲ. ಕಾಂಗ್ರೆಸ್ಸಲ್ಲಿ ಒಂದು ನೀತಿ, ನಿಯಮ, ನಿಯತ್ತು ಅನ್ನುವಂಥದ್ದಿಲ್ಲ. ಹಾಳಾಗೋಲಿ ಕಾಂಗ್ರೆಸ್ಸಲ್ಲಿ ಹೆಂಗೆ ಗೊತ್ತಾ, ಒಬ್ಬ ನಾಯಕ ಅನ್ನುವಂಥವನು ಇಲ್ಲ. ನಮ್ಮಲ್ಲಿ ಕಾರ್ಯಕರ್ತರೇ ನಾಯಕರು. ಅಲ್ಲಿ BJPಲಿ ಮೋದಿಯವರಷ್ಟೇ ನಾಯಕರು, ನಮ್ಮಲ್ಲಿ ಕಾರ್ಯಕರ್ತರೇ ನಾಯಕರು. ಸೊ ಯಾಕೆಂತ ಹೇಳಿದ್ರೆ ನಾನು ಸಾಕಷ್ಟು ಸಭೆಗಳಲ್ಲಿ ಕೂಡ ನಾನು ಹೇಳಿದ್ದೀನಿ, ಕಾಂಗ್ರೆಸ್ಸಲ್ಲಿ ಎರಡೇ ಜಾಗ ಇರೋದು, ಕಾರ್ಯಕರ್ತ, ನಾಯಕ. ನಾಯಕನಿಗೆ
ಸೀಟ್ ಕೊಟ್ಟರೆ ಅವ್ನು ನಾಯಕ ಆಗ್ತಾನೆ. ಒಂದೊಂದ್ಸರಿ ಕಾರ್ಯಕರ್ತರಿಗಿಂತ ನಾಯಕರ ಸಂಖ್ಯೆ ಜಾಸ್ತಿ ಆಗಿರುತ್ತೆ ನಿಮ್ಮಲ್ಲಿ. ಹೌದು, ಸಾಕಷ್ಟು ಸರಿ ಜಾಸ್ತಿನೂ ಸ್ಟೇಜ್ ಆಗಿದೆ. ಮೇಲೆ ಅಷ್ಟೊಂದು ಜನ ತುಂಬಿಸ್ಬಿಡ್ತೀರಿ. ಖಂಡಿತ, ಅದ್ರಲ್ಲೇನು ಎರಡನೇ ಮಾತೇ ಇಲ್ಲ. ಯಾಕಂದ್ರೆ ಸರ್ಕಾರಗಳು ಅಧಿಕಾರಗಳು ಬಂದಾಗ ಇಲ್ಲ ಏನಾಗ್ಬಿಡುತ್ತೆ ಈಗ ದೇಹದಲ್ಲಿ ಈ ರೆಡ್ ಬ್ಲಡ್ ಸೆಲ್ಸ್, ಈ ವೈಟ್ ಬ್ಲಡ್ ಸೆಲ್ಸ್ ಇದೆ ನೋಡಿ, ಈ ಬಿಳಿ ರಕ್ತ ಕಣಗಳದ್ದು ಏನ್ ಕೆಲಸ ಅಂತಂದ್ರೆ ಅವು ರಕ್ಷಣೆ ಮಾಡಬೇಕು. ಜಾಸ್ತಿ ಆಗೋಯ್ತು ಅಂತಂದ್ರೆ ಕ್ಯಾನ್ಸರ್ ಬಂದ್ಬಿಡುತ್ತೆ. ಅವು ಕೆಂಪು ರಕ್ತ ಕಣಗಳನ್ನ ತಿನ್ನಕ್ಕೆ ಶುರು ಮಾಡ್ಬಿಡ್ತವೆ. ಅಲ್ಲ ಹಂಗಲ್ಲ, ನಾನು ಹೇಳ್ತಿರೋದು ನಾಯಕರು ಜಾಸ್ತಿ ಆಗೋಗ್ಬಿಟ್ಟು ಏನಾಗುತ್ತೆ ಅಂದ್ರೆ ಕಾರ್ಯಕರ್ತರು ನುಂಗಕ್ಕೆ ಶುರು ಮಾಡ್ಬಿಡ್ತಾರೆ. ಪಕ್ಷ ಅಲ್ಲಲ್ಲ ಕಲ್ಲಲ್ಲ ಆಗ್ಬಿಡುತ್ತೆ. ನೋಡಿ ಸರ್, ಏನಾಗ್ತದೆ ನಮ್ಮಲ್ಲಿ ಕಾರ್ಯಕರ್ತರು ಅಂತ ಹೇಳಿದ್ರೆ ಕೆಲವು ಹಿಂದೆ ಎಲ್ಲ ಹಂತವಾಗಿ ಬರ್ತಾ ಇದ್ರು. ಬ್ಲಾಕ್ ಕಾಂಗ್ರೆಸ್, ಜಿಲ್ಲಾ ಕಾಂಗ್ರೆಸ್, ರಾಜ್ಯ ಕಾಂಗ್ರೆಸ್ ಅಂತೇಳಿ. ಸಮ್ಟೈಮ್ಸ್ ಈಗ ಪೊಲಿಟಿಕಲ್ ಸಿಸ್ಟಮೇ ಚೇಂಜ್ ಆಗಿದೆ. ಈಗ ಏನಾಗ್ತದೆ, ಎಷ್ಟೋ ಸಂದರ್ಭದಲ್ಲಿ ನೇರವಾಗಿ ಶಾಸಕರುಗಳಾಗ್ಬಿಡ್ತಾರೆ. ಹಿಂದೆಲ್ಲ ಅದಕ್ಕೆಲ್ಲ ಅವಕಾಶ ಇರಲಿಲ್ಲ. ಇದೇ ವಿಷಯಕ್ಕೆ ಬರೋಣ. ಈಗ ಮೋದಿ ಅವರು ಹೇಳಿದ್ರು, ನಾನ್ ಚಹಾ ಮಾರಿದ್ದೆ ನಿಜ, ಆದ್ರೆ ದೇಶ ಮಾರಿಲ್ಲ. ದೇಶ ಮಾರಿರೋಂಥವ್ರು ಯಾರು? ನನಗೆ ಇಲ್ಲಿ ಎರಡು ಪ್ರಶ್ನೆ ಇದೆ. ಮೊದಲನೇ ಪ್ರಶ್ನೆ, ರೈಲ್ವೆ ಸ್ಟೇಷನ್ ಯಾವಾಗ ಕಟ್ಟಿದ್ರು ಅನ್ನೋದು ಬೇಕು ನನಗೆ. ಅದು ನನಗೆ ಗೊತ್ತಿಲ್ಲ. ಅದು ಆ ರೈಲ್ವೆ ಸ್ಟೇಷನ್ ಕಟ್ಟಿದಾಗ ಮೋದಿ ಅವರು ತುಂಬಾ ವಯಸ್ಸಾಗ್ಬಿಟ್ಟಿತ್ತು ಅಂತ ನನಗೆ ಕೇಳ್ಪಟ್ಟಿದ್ದೀನಿ. ಅವ್ರ ಹುಡುಗನೇ ಆಗಿರೋಂತೆ ಬಾಲಕ್ ಬಡದಾಡಿದ್ರಂತ ಒಂದು ಮಾತಿದೆ. ನೀವು ಹೇಳೋದನ್ನ ಹೇಳಿ ಅಂದ್ರೆ ರೈಲ್ವೆ ಸ್ಟೇಷನ್ ಯಾವಾಗ ಕಟ್ಟಿದ್ರು, ಮಾಹಿತಿ ಕೇಳ್ತಿದ್ದೆ ಅಂಗಡಿ ಹೇಳಿ. ಆಮೇಲೆ ನಾಲ್ಗೆ ಸಂಸ್ಕೃತಿ ಹೇಳುತ್ತೆ ಅಂತ. ಇವರೇನು ಒಂದು ಬಿಜೆಪಿ ಪಕ್ಷದ ನಾಯಕರ, ದೇಶದ ಪ್ರಧಾನಿನ ಈ ತರನೆಲ್ಲ ಹಿಂಗೆಲ್ಲ ಮಾತಾಡ್ಕೊಂಡು ಏನ್ ದೇಶ ಮಾರಿಲ್ಲ ಅಂದ್ರೆ ಯಾರು ಮಾರಿದಾರೆ ನೀವೇ ಹೇಳ್ತಿದ್ರಲ್ಲ. ತೋರಿಸಿ ಯಾರ್ಯಾರು ದೇಶ ಯಾರ್ಯಾರು ಮಾರಿದ್ದಾರೆ, ಎಷ್ಟೆಷ್ಟು ಅಗ್ರಿಮೆಂಟ್ ಮಾಡಿದ್ದಾರೆ, ಎಷ್ಟು ರಿಜಿಸ್ಟರ್ ಮಾಡಿದ್ದಾರೆ, ಏನೇನು ಇದು ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ಹೇಳಿ. ನೋಡಿ, ಒಂದು ಇವತ್ತು ಇವ್ರು ಏನು ಈ ಮಟ್ಟಕ್ಕೆ ಬಂದು ಕೂತ್ಕೊಂಡು ಪ್ರಪಂಚದಲ್ಲಿ ನಾನು ಸುಪ್ರೀಂ ಅಂತ ಹೇಳ್ತಾರೆ, ಇಷ್ಟೆಲ್ಲ ಕಾಂಗ್ರೆಸ್ ಕಟ್ಟಿರೋದ್ರಿಂದನೇ ಅವ್ರು ಸುಪ್ರೀಂ ಆಗಕ್ಕೆ ಸಾಧ್ಯ ಆಗಿರೋದು. ಏಕಾಏಕಿ ಮೋದಿ ಪ್ರಧಾನಿ ಕಾಂಗ್ರೆಸ್ ಕಾರಣ ಹಂಗಾರ? ಖಂಡಿತ ಸರ್, ಹೇಳಿ. ಈಗ ಹೊಸ ವಿಷಯ ಸರ್ ನಮಗೂ. ಯಾಕೆ ಹೊಸ ವಿಷಯ? ಈಗ ನಾವು ಈ ದೇಶ ಯಾವ ಮಟ್ಟದಲ್ಲಿತ್ತು ಸ್ವತಂತ್ರ ಬಂದಾಗ? ತಿನ್ನಕ್ ಊಟ ಇರಲಿಲ್ಲ. ಇವತ್ತು ಮನೆಯಲ್ಲಿ ಊಟ ಮಾಡ್ತಾರೆ, ಚೆನ್ನಾಗಿದ್ದಾರೆ, ಏನಾದ್ರೂ ಒಂದು ಅಭಿವೃದ್ಧಿ ಆಗಿದೆ ಅಂತಂದ್ರೆ ಹೇಳಪ್ಪ. ಬಿಜೆಪಿ ಎಷ್ಟು ವರ್ಷ ಅಧಿಕಾರ ನಡೆಸ್ತೀವಿ ದೇಶದಲ್ಲಿ? ಕರೆಕ್ಟ್ ಸರ್, ಬರಬರ್ ಭಾಗ್ಯಗಳಿವೆ ಎಲ್ಲ. ಈಗ ಬಂದು ಕೂತ್ಕೊಂಡ್ಬಿಟ್ಟು ಕಾಂಗ್ರೆಸ್ ಹಾಳು ಮಾಡ್ಬಿಡ್ತು ಅಂದ್ರೆ ಏನೋ ನಿಮಗೆ ಹೇಳಿರೋದು ಅಂತನಾ? ಯಾರಿಗೆ? ಇನ್ಯಾರು ಫಾರಿನರ್ಗೆ ಹೇಳಿದಾರೆ? ಬ್ರಿಟಿಷರ್ಗೆ ಹೇಳಿದಾರೆ? ಅವರು ಬ್ರಿಟಿಷರ್ಗೆ ಹೇಳಿದಾರ ಈ ದೇಶನ ಮಾರ್ಬಿಟ್ಟು? ಗುಡ್ ಪಾಯಿಂಟ್. ಅಲ್ಲ ನೋಡಿ, ಇದೇ ಭಾಷಣ ಹೋಗಿ ವಿದೇಶದಲ್ಲಿ ಮಾಡಿ ಅದ್ರ ನಿಮ್ಮ ಯೋಗ್ಯತೆ ಗೊತ್ತಾಗ್ತದೆ, ದೇಶದ ಯೋಗ್ಯತೆ ಗೊತ್ತಾಗ್ತದೆ. ಎಂದು ವಿದೇಶದಲ್ಲಿ ಮಾಡಿಲ್ಲ ಅಂತೀರಿ? ಮಾಡ್ಲಿ ಎಲ್ಲ. ನೋಡಿ ಸರ್, ಫಸ್ಟ್ ಬಿ ಇಂಡಿಯನ್ ಅಂತ ಹೇಳಿ ಅವ್ರಿಗೆ ಇಂಡಿಯಾದ ಬಗ್ಗೆ ಗೌರವ ಇರಬೇಕು. ಏನು ಸ್ಟೇಟ್ಮೆಂಟ್ ಒಬ್ಬ ಪ್ರಧಾನಮಂತ್ರಿಯಾಗಿ ಹೇಳೋಂಥ ಸ್ಟೇಟ್ಮೆಂಟ್ ಮಸೂದನ್ ಗಮನಿಸದೇ ಇರ್ತಾವೆ. ಹೋಗಿ ವಿದೇಶದಲ್ಲಿ ನೋಡಿ ನಿಮ್ಮ ಮನೆ ಬರಿ ಏನು ಅಂತ ಗೊತ್ತಾಗುತ್ತೆ ಅಂತ. ಬಿ ಇಂಡಿಯನ್, ಮೊದಲು ಭಾರತೀಯರಾಗಿ ಅಂತಾರೆ ಧರ್ಮಸೇನಾ ಅವರು. ಪಾಪ ಅವ್ರು ಹೇಳಬೇಕು, ಯಾಕೆಂದರೆ ಅವರು ಇಟಾಲಿಯನ್ ಕಾಂಗ್ರೆಸ್ನಲ್ಲಿದ್ದಾರೆ. ಹಾಗಾಗಿ ಈಗಲೂ ಸಹ ಇಟಾಲಿಯನ್ ಮಹಿಳೆ ಒಬ್ಬರು ಅವರ ಅಧ್ಯಕ್ಷರಾಗಿದ್ದಾರೆ. ಇನ್ನೊಬ್ಬ ಇಟಲಿ ದೇಶದ ಪ್ರಜೆ ಈಗ ಅವರ ಅಧ್ಯಕ್ಷರಾಗೋರಿದ್ದಾರೆ. ನೀವು ಹಂಗೆ ಅನ್ಬಾರ್ದು ಸರ್. ಹೆಂಗೆ ಇಟಾಲಿಯನ್ ದೇಶದ ಪ್ರಜೆ ಆಗ್ಬಿಡ್ತಾರೆ ಅವರು? ನಿಮಗೆ ಗೊತ್ತಿದೆಯೋ ಇಲ್ಲೋ, ಹಿ ಈಸ್ ಬಾರ್ನ್ ಇನ್ ಇಟಲಿ ಆ್ಯಂಡ್ ಹಿ ಈಸ್ ಅನ್ ಇಟಾಲಿಯನ್ ಸಿಟಿಸನ್. ಅಂದ್ರೆ ಭಾರತ ಸಿಟಿಸನ್ ಅಲ್ವಾ ಅವರು? ಅಲ್ಲ, ನಾನು ಹೇಳ್ತೀನಿ, ನಾನು ಇಲ್ಲ ಅಂತ ನಾನು ಎಲ್ಲ ಹೇಳಿದ್ರಿ. ಅವರಿಬ್ರು ನಮ್ಮ ದೇಶದ ಸಂಸತ್ ಸದಸ್ಯರು ಅನ್ನೋದು ನನಗೆ ಗೊತ್ತಿಲ್ವಾ? ಆದ್ರೆ ನಾನು ಹೇಳ್ತಾ ಇರೋದು ಅವ್ರು ಇಟಲಿ ದೇಶದ ಪ್ರಜೆಗಳು ಅಂತ. ಅದು ಅವ್ರು ಇಲ್ಲ ಅಂತ ಹೇಳಕ್ಕಾಗಲ್ಲ. ದೇ ಆರ್. ಹಾಗಾಗಿ ಅವ್ರಿಗೆ ಬಿ ಇಂಡಿಯನ್ ಅಂತ ಹೇಳಿ ಆಗಾಗ ಸ್ಟ್ರೆಸ್ ಮಾಡಬೇಕಾಗಿದೆ. ನಮಗದರ ಅವಶ್ಯಕತೆ ಇಲ್ಲ. ಇನ್ನು ಎರಡನೇದಾಗಿ ಏನೋ ಮಾತನಾಡುವಂಥದ್ದಲ್ಲ, ಅವರು ಯಾವ ಕಾಂಟೆಕ್ಸ್ನಲ್ಲಿ ಮಾತಾಡಿದ್ರು ಮೋದಿಯವರು ಅಂತ ಅನ್ನುವಂಥದ್ದು ಭಾಳ ಇಂಪಾರ್ಟೆಂಟು. ಎಲ್ಲೋ ಒಂದು ಕಡೆ ಅವರು ಬಹಳ ದುಃಖದಿಂದ ಒಂದು ಮಾತನ್ನು ಹೇಳಿದ್ರು, ಆಪ್ನೆ ಹಮಾರಿ ಗರೀಬಿ ಕಾ ಖಿಲ್ಲಿ ಉಡಾಯ ಹೈ ಅಂತ ಹೇಳಿದ್ರು. ನಿಜ, ನಾನು ಅತ್ಯಂತ ಬಡತನದಲ್ಲಿದ್ದೆ, ಕಷ್ಟದಲ್ಲಿದ್ದೆ, ದುಃಖದಲ್ಲಿದ್ದೆ, ನಿರ್ಗತಿಕನಾಗಿದ್ದೆ. ನನ್ನ 2 ಹೊತ್ತಿನ ಊಟಕ್ಕೋಸ್ಕರವಾಗಿ ನಮ್ಮ ತಂದೆಯ ಜೊತೆಗೆ ನಾನು ವಡ್ನಗರದಲ್ಲಿರುವಂಥ ರೈಲ್ವೆ ಸ್ಟೇಷನ್ನಲ್ಲಿ ನಾನು ಚಹಾ ಮಾರಾಟ ಮಾಡಿದ್ದೀನಿ, ಇಲ್ಲ ಅಂತ ಇಲ್ಲ. ಆದರೆ ನೀವು ನನ್ನ ದಾರಿದ್ರ್ಯವನ್ನು ನೀವು ಅಪಹಾಸ್ಯ ಮಾಡೋ ಹಾಗಿಲ್ಲ, ಅಣಕಿಸೋ ಹಾಗಿಲ್ಲ ಅಂತ ಮಾತನ್ನು ಹೇಳಿದ್ದಾರೆ ಅವರು. ಆಮೇಲೆ 2 ಹೇಳ್ತಾರೆ, ಹಾ ಮೈನೆ ಚಾಯ್ ಬೇಚಾ ಹೈ ಲೇಕಿನ್ ದೇಶ್ ನೈ ಬೇಚಾ ಅಂತ ಹೇಳಿ. ಯಾಕೆ ದೇಶ್ ಬೇಚಾ ಅಂತ ಮಾತನ್ನು ಹೇಳ್ತಾ ಇದ್ದಾರೆ ಅವರು ಅಂತಂದರೆ, ಈ ದೇಶದ ಸಂಪತ್ತನ್ನು ಮಾರಾಟ ಮಾಡಿರೋದಿರಲಿ, ಆದರೆ ದೇಶದ ರಕ್ಷಣೆಯ ವಿಷಯ ಬಂದಂಥ ಸಮಯದಲ್ಲಿ ಹೊರದೇಶದವ್ರ ಜೊತೆ ಇವರು ಡೀಲ್ ಮಾಡಿಕೊಂಡು ಕಮಿಷನ್ ತೆಗೆದುಕೊಂಡು ಏನು ವ್ಯಾಪಾರ ವ್ಯವಹಾರಗಳು ಮಾಡಿದಾರಲ್ಲ, ಅದು ದೇಶ ಮಾರಾಟ ಮಾಡಿದ್ದೇ ಲೆಕ್ಕ. ಬಫೋರ್ಸ್ ಗನ್ ಡೀಲ್ ಮೊದಲನೇದು. ಅದಕ್ಕಿಂತ ಬಹಳ ಮುಂಚೆ ಮಾತಾಡಬೇಕು ಅಂದರೆ ವಿ.ಕೆ. ಕೃಷ್ಣಮನನ್, ನಮ್ಗೆ ಮಹದೇವ್ ಪ್ರಕಾಶ್ ಹೇಳಬೇಕಾಗುತ್ತೆ ಅದನ್ನ. 48ನೇ ಇಸ್ವಿನಲ್ಲಿ 200
ಜೀಪ್ಗಳಿಗೆ ಇವರು ಆರ್ಡರ್ ಮಾಡ್ತಾರೆ. ಬಂದಿದ್ದೇ 155 ಜೀಪು. ವಿ ಕೆ ಕೃಷ್ಣನ್ ಕೊನೆಗೆ ನೆಹರು ಅವ್ರ ಜೊತೆ ಈ ದೇಶದ ಡಿಫೆನ್ಸ್ ಮಿನಿಸ್ಟರ್ ಆಗಿ ಹೋಗ್ಬಿಡ್ತಾರೆ. ದಟ್ ಇಸ್ ದ ಫಸ್ಟ್ ಡಿಫೆನ್ಸ್ ಡೀಲ್ ನಡೆದಿರುವಂತದ್ದು. ಅವಾಗ್ಲಿಂದ ಜ್ಞಾಪಿಸ್ಕೋಬೇಕಾಗುತ್ತೆ ಡೀಲ್ಗಳು ಇವ್ರು ಮಾಡ್ಕೊಂಡ್ ಬಂದಿರುವಂತದ್ದು. ಮತ್ತೆ ಅದು ಒಂದೇ ಅಲ್ಲ, ನೀವು ನೆನ್ಪಿಟ್ಕೋಬೇಕು, ಸಬ್ಮರೀನ್ ಡೀಲ್ ನಡೆದಿರುವಂತದ್ದು ನೋಡ್ಬೇಕು. ಹಾಬಿಟ್ಸರ್ ಗನ್ ಡೀಲ್ ಆಯ್ತು. ಆ ನಂತರದಲ್ಲಿ ನಡೆದಿರುವಂತ ಈ ಅಗಸ್ಟಾ ವೆಸ್ಟ್ಲ್ಯಾಂಡ್ ಡೀಲ್. ಓಕೆ, ಎಷ್ಟು ಡೀಲ್ಗಳು ಹೇಳ್ತಾ ಇದ್ದೀನಿ ನಾನು. ಸೊ ದೇಶದ ಹಿತರಕ್ಷಣೆಯನ್ನು ಅಡವಿಟ್ಟು ಇವರು ಡೀಲ್ ಮಾಡ್ಯಾರ ಅಂತೀರಿ ನೀವು. ಇತ್ತೀಚೆಗೆ ಅವರೊಂದು ಉದಾಹರಣೆ ಕೊಟ್ಟಿದ್ದೇನ, ನಾನು ಖಂಡಿತ ಸ್ಮರಣೆ ಮಾಡಬೇಕಾ ಉದಾಹರಣೆ. ಇತ್ತೀಚೆಗೆ ನಮ್ಮ ದೇಶ ತುಂಬಾ ಸಂಕಟಕ್ಕೆ ಸಿಕ್ಕಾಕೊಂಡಿತ್ತು. ನಮ್ಮ ದೇಶದ ಪಶ್ಚಿಮ ಭಾಗದ ಗಡಿಗಳಲ್ಲಿ ಪಾಕಿಸ್ತಾನದಿಂದ ನಮ್ಮ ದೇಶದ ಸುರಕ್ಷತೆಗೆ ಧಕ್ಕೆ ಇರುವಂತದ್ದು ನಮಗೆ ಗೊತ್ತಿದೆ, ಅನೇಕ ದಿನಗಳಿಂದ ನಡೀತಾ. ಅಲ್ಲಿ ಸೇನೆ ಎಂಗೇಜ್ಮೆಂಟ್ ಆಗಿರುವಂತ ಸಮಯದಲ್ಲೇನೆ ಡೋಕ್ಲಾಮ್ಗೆ ಚೈನಾ ಎಂಟರ್ ಆಗತ್ತೆ. ಅಲ್ಲಿ ಅವರು ಚೀನಾದವರು ಅಲ್ಲಿ ತಮ್ಮ ವಾರ್ ಎಕ್ಸರ್ಸೈಸ್ಗಳನ್ನ ಪ್ರಾರಂಭ ಮಾಡ್ತಾರೆ. ಅವರು ನಮ್ಮ ದೇಶಕ್ಕೆ ಧಮಕಿ ಕೊಡ್ತಾರೆ, ನಾವು ನಿಮ್ಮ ಮೇಲೆ ಯುದ್ಧ ಮಾಡ್ತೀವಿ ಅಂತ ಹೇಳ್ತಾರೆ. ಎಲ್ಲ ಚೈನಾದ ಪತ್ರಿಕೆಗಳು ಬರೆಯುತ್ತೆ. ಆ ಎಲ್ಲ ಬಂದ ನಂತರದಲ್ಲಿ ಕೊನೆಗೇನಾಯ್ತು, ಒಂದು ಸಮ್ಮಿಟ್ಗೆ ನರೇಂದ್ರ ಮೋದಿ ಅವರು ಚೈನಾಗೆ ಹೋದಂತ ಸಮಯದಲ್ಲಿ ಒಪ್ಪಂದ ಆಗುತ್ತೆ, ಮಾತುಕತೆ ಆಗುತ್ತೆ. ಅವಾಗ ಏನೂ ಆಗೋದೇ ಇಲ್ಲ. ಕೊನೆಗೆ ಅವರು ತಮ್ಮ ಸೈನ್ಯವನ್ನು ವಾಪಸ್ ತೆಗೆದುಕೊಂಡು ಹೋಗ್ತಾರೆ. ಚೈನಾ ತನ್ನ ಸೈನ್ಯವನ್ನು ವಾಪಸ್ ತೆಗೆದುಕೊಂಡು ಹೋಗಿದ್ದಕ್ಕೆ ನಮ್ಮ ದೇಶದ ವಿರೋಧ ಪಕ್ಷದ ನಾಯಕರಾದಂಥ ಸನ್ಮಾನ್ಯ ರಾಹುಲ್ ಗಾಂಧಿ ಅವರಿಗೆ ಆಘಾತ ಆಗೋಗ್ಬಿಡುತ್ತೆ. ಅವ್ರು ಹೇಳ್ದೆ ಕೇಳದೆ ಚೈನಾ ಎಂಬಸಿಗೆ ಹೋಗ್ತಾರೆ. ನಿಮಗೆ ಗೊತ್ತಿರಬೇಕು, ನಮ್ಮ ದೇಶದ ಯಾರೇ ವ್ಯಕ್ತಿ, ಯಾವುದೇ ಒಬ್ಬ ರಾಜಕಾರಣಿ ಒಂದು ಎಂಬಸಿಗೆ ಹೋಗ್ಬೇಕಾದ್ರೆ ನಮ್ಮ ದೇಶದ ಎಕ್ಸ್ಟರ್ನಲ್ ಒಬ್ಬ ಆಫೀಸರ್ ಜೊತೆ ಅದನ್ನ ಬಿಟ್ಟು ನಿಮಿಷ ಅದನ್ನ ಬಿಟ್ಟು ಅವರು ಒಬ್ಬರೇ ಹೋಗ್ತಾರೆ. ಒಬ್ಬರೇ ಹೋಗಿ ಅಲ್ಲಿ ಗಾಬರಿಯಾಗಿ ಮಾತಾಡ್ತಾರೆ. ಏನ್ರಿ ನೀವು ಆಕ್ರಮಣ ಮಾಡ್ತೀರಿ ತಪ್ಪು ಅನ್ನೋದಾದ್ರೆ ಯಾರೇ ಆಗ್ಲಿ ಆಲ್ ಆರ್ ಈಕ್ವಲ್ ಯಾಕೆ ಕ್ರಮ ತಗೊಳ್ಳಿಲ್ಲ, ನೀವೇನು ಈ ರೀತಿ ಒಪ್ಪಂದ ಮಾಡ್ಕೊಂಡು ಅಂತೇಳಿ ದುಃಖದಿಂದ. ನನ್ನ ನೇರ ಪ್ರಶ್ನೆ ಇದೆ, ತೀರಾ ಕಾಂಗ್ರೆಸ್ನವ್ರು ಬರೀ ದೇಶ ಮಾರ್ಬಿಟ್ಟಿಯಾರ, ದೇಶ ಕಟ್ಟೇ ಇಲ್ವಾ? ಅಲ್ಲ, ದೇಶದ ಬೆಳವಣಿಗೆ ಅವ್ರ ಪಾತ್ರ ಇಲ್ವಾ? ವಿಜ್ಞಾನ, ತಂತ್ರಜ್ಞಾನ, ಬಡತನ ನಿರ್ಮೂಲನೆ, ಅಲ್ಲ ನಾನು ಒಂದ ಹೇಳ್ತಾ ಇರುವಂತದ್ದು ಸಂಪನ್ಮೂಲ ರಕ್ಷಣೆ, ನಾವು ಗಡಿಗಳ ರಕ್ಷಣೆ, ಇದರಲ್ಲಿ ಯಾವ್ದ್ರಲ್ಲಿ ಅವ್ರ ಪಾತ್ರ ಇಲ್ವಾ? ಅವ್ರ ಪಾತ್ರ ಇದೆ, ಪಾತ್ರ ಇಲ್ಲ ಅಂತ ಪ್ರಶ್ನೆ ಬಂದಿಲ್ಲ. ಅಲ್ಲಿ ಬಂದಿರುವಂತಹದ್ದು ದೇಶದ ಹಿತವನ್ನ ಇವರು ಮಾರಾಟ ಮಾಡಿದ್ದಾರೆ. ಬೇರೆ ಯಾವುದೆಲ್ಲ, ಎಲ್ಲದಕ್ಕಿಂತ ಅತ್ಯಂತ ಕೆಟ್ಟ ಅಪರಾಧ ಯಾವುದು ಅಂತಂದ್ರೆ ಯಾವುದು ಅಂತಂತಂದ್ರೆ ದೇಶದ್ರೋಹ. ದೇಶದ್ರೋಹದ ಆಪಾದನೆ ಅಂದ್ರೆ ಕಾಂಗ್ರೆಸ್ ದೇಶದ್ರೋಹಿಗಳು ಹೇಳೋ ಪ್ರಕಾರ ಅದಕ್ಕೆ ಅವರು ಉತ್ತರ ಕೊಡಕ್ಕಾಗಿಲ್ಲ ಇಲ್ಲಿ ತನಕ. ಬನ್ನಿ ಸರ್, ಇದಕ್ಕೆ ಸಂಬಂಧಪಟ್ಟ ಉಗ್ರಪ್ಪನವ್ರು ಏನ್ ಹೇಳ್ತಾರೆ ಕೇಳ್ತೀನಿ. ಅದಕ್ಕಿಂತ ಮೊದಲು ಮಹದೇವ್ ಪ್ರಕಾಶ್ ನಮ್ಮ ಜೊತೆಗಿದ್ದಾರೆ, ಹಿರಿಯ ಪತ್ರಕರ್ತರು, ರಾಜ್ಯ ರಾಜಕೀಯವನ್ನು ಬಹಳ ಹತ್ತಿರದಿಂದ ಬಲ್ಲಂತವರು. ಮಹದೇವ್ ಪ್ರಕಾಶ್ ಜಿ, ಗಮನಿಸ್ತಾ ಇದ್ದೀರಿ ತಾವು, ನಾನು ಚಹಾ ಮಾರಿದ್ದೀನಿ ನಿಜ, ಆದರೆ ದೇಶ ಮಾರಿಲ್ಲ ಅಂತಾರೆ ಮೋದಿ. ರಂಗನಾಥ್ ಅವರ ಇದಕ್ಕೆ ಎರಡು ಮುಖಗಳಿದ್ದಾವೆ. ಒಂದು ಮುಖ ಏನು ಅಂತಂದರೆ, ಕಾಂಗ್ರೆಸ್ ಪಕ್ಷ ದೇಶವನ್ನು ಮಾರಿದೆ ಅನ್ನುವ ಆ ಹೇಳಿಕೆ ಇದೆಯಲ್ಲ, ಅದನ್ನು ನಾನು ಸಂಪೂರ್ಣವಾಗಿ ಒಪ್ಪೋದಿಲ್ಲ. ಯಾಕೆ ಅಂತಂದರೆ, ಭಾರತಕ್ಕೆ ಸ್ವತಂತ್ರ ಒಪ್ತೀರಿ ಅಲ್ಲ, ಸ್ವಲ್ಪ ಪೂರ್ತಿ ಹೇಳ್ತೀನಿ. ಸಂಪೂರ್ಣ ಒಪ್ಪೋದಿಲ್ಲ ಅಂತಂದರೆ, ಇತ್ತೀಚಿನ ದಿನಗಳಲ್ಲಿ ನಡೀತಾ ಇದ್ದಾವಲ್ಲ ಘಟನಾವಳಿಗಳು, ಆ ಘಟನಾವಳಿಗಳ ಹಿನ್ನೆಲೆ ಒಳಗೆ ಸ್ವಲ್ಪ ತಪ್ಪುಗಳಾಗಿರಬಹುದು. ಆದರೆ ಆ ತಪ್ಪುಗಳು ದೇಶದ್ರೋಹ ಅಥವಾ ದೇಶವನ್ನು ಮಾರಿಕೊಳ್ಳುವಂಥ ತಪ್ಪುಗಳಲ್ಲ. ಆದರೆ ಅದಕ್ಕಿಂತ ರಂಗನಾಥ್ ಅವರೇ ನೋಡಿ, 1920ರಲ್ಲಿ ಗಾಂಧೀಜಿಯವರು AICC ಅಧ್ಯಕ್ಷ, AICCಯಲ್ಲಿ ಎಂಟ್ರಿ ತಗೊಳ್ತಾರೆ. 28 ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷವನ್ನು ನಿಯಂತ್ರಿಸ್ತಾರೆ. 1920ರಿಂದ 1948ರವರೆಗೆ. ಅದು ಸ್ವತಂತ್ರ ಪೂರ್ವದಲ್ಲಿ ಭಾರತಕ್ಕೆ ಕಾಂಗ್ರೆಸ್ ನೀಡಿದಂತಹ ಒಂದು ಕೊಡುಗೆ. ಅದು ಸ್ವತಂತ್ರ ನಂತರದಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರು ಪ್ರಧಾನಿ ಆಗ್ತಾರೆ. ಇವರು ಕೃಷ್ಣ ಮೆನನ್ ಹಗರಣದ ಬಗ್ಗೆ ಹೇಳಿದ್ರಲ್ಲದಮ್ಮ, ಆ ಕೃಷ್ಣ ಮೆನನ್ ಹಗರಣ ನಡೆದಿರಬಹುದು, ಆದರೆ ಆಗ ತಾನೇ ಭಾರತಕ್ಕೆ ಸ್ವತಂತ್ರ ಬಂದಿರುತ್ತೆ. ಭಾರತಕ್ಕೆ ಸ್ವತಂತ್ರ ಬಂದ ಸಂದರ್ಭದಲ್ಲಿ ಆರ್ಥಿಕವಾಗಿ ಭಾರತ ಸಂಪೂರ್ಣವಾಗಿ ದುರ್ಬಲವಾಗಿರುತ್ತೆ. ಮಿಲಿಟರಿ ಶಕ್ತಿಯನ್ನ ರೂಢಿಸಿಕೊಳ್ಳುವಂತ ಸಾಮರ್ಥ್ಯವೇ ಇರಲಿಲ್ಲ. ಶೋ ಆಕಳಕ್ಕೆ ಶೋ ಇರಲಿಲ್ಲ. ಸಂದರ್ಭದಲ್ಲಿ ಫಸ್ಟು ಇಡೀ ಜಗತ್ತಿಗೆ ಒಂದು ರೀತಿ ಜಗತ್ತನ್ನ ಜೊತೆಲಿ ತಗೊಂಡು ಹೋಗ್ಬೇಕು, ಭಾರತದ ಶಕ್ತಿಯನ್ನ, ಭಾರತದ ಸಾರ್ವಭೌಮತೆಯನ್ನ ಉಳಿಸ್ಕೋಬೇಕು ಅಂದ್ಬಿಟ್ಟು ಅಲಿಪ್ತ ರಾಷ್ಟ್ರದ ನೀತಿಯನ್ನ ಪಂಡಿತ್ ಜವಾಹರ್ಲಾಲ್ ನೆಹರು ತರ್ತಾರೆ. ಪಂಚಶೀಲ ಯೋಜನೆಯನ್ನ ಪಂಚಶೀಲ ಕಾನ್ಸೆಪ್ಟ್ ಅನ್ನ ತರೋದ್ರ ಮೂಲಕ, ತತ್ವವನ್ನು ತರೋದ್ರ ಮೂಲಕ ಭಾರತದ ಹಿತರಕ್ಷಣೆಗೆ ಪ್ರಯತ್ನ ಮಾಡ್ತಾರೆ. 1965ರಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಪಾಕಿಸ್ತಾನ ಭಾರತದ ಮೇಲೆ ದಂಡೆತ್ತಿ ಬಂದಾಗ
ಅದಕ್ಕೆ ಪಾಕಿಸ್ತಾನಕ್ಕೆ ಸರಿಯಾದ ಉತ್ತರವನ್ನು ಕೊಡ್ತಾರೆ, ಜೈ ಜವಾನ್ ಜೈ ಕಿಸಾನ್ ಅಂದ್ಬಿಟ್ಟು. 1971ರಲ್ಲಿ ಇಂದಿರಾ ಗಾಂಧಿಯವರು ಪೂರ್ವ ಪಾಕಿಸ್ತಾನ ಮತ್ತು ಪಶ್ಚಿಮ ಪಾಕಿಸ್ತಾನ ಇರುತ್ತಲ್ಲ, ಅಲ್ಲಿಂದ ಬಾಂಗ್ಲಾದೇಶವನ್ನ ವಿಭಜಿಸೋದ್ರ ಮೂಲಕ ಭಾರತದ ಸಾರ್ವಭೌಮತೆಗೆ ಧಕ್ಕೆ ಬರುವಂತಹ ಪರಿಸ್ಥಿತಿ ಒಳಗೆ ಭಾರತವನ್ನ ರಕ್ಷಣೆ ಮಾಡ್ತಾರೆ. ವಾಜಪೇಯಿ ಅವರು ದುರ್ಗಿ ಅಂದ್ರ ಆ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ದುರ್ಗಿ ಅಂತ ಇವೆಲ್ಲವೂ ಭಾರತವನ್ನ ಕಟ್ಟುವುದಕ್ಕೆ ಪೂರಕವಾಗಿ, ಅಂದ್ರೆ ನಾನು ಹೇಳ್ತಾ ಇರೋದು ಕೆಲವು ಹೆಜ್ಜೆ ಗುರುತುಗಳು ಇನ್ನೂ ಇದ್ದಾವೆ, ಕಟ್ಟುವುದಕ್ಕೆ ಪೂರಕವಾಗಿ ಕೈಗೊಂಡಂತಹ ನಿರ್ಧಾರಗಳು. ಇನ್ನು ನಮ್ಮ ಗೋಮಧುಸೂದನ್ ಅವರು ಹೇಳಿದಾಗೆ ಬೋಫೋರ್ಸ್ ಹಗರಣ ಇರಬಹುದು, ಫಿರಂಗಿ ಇದರ ಹಗರಣ ಇರಬಹುದು, ಹವಿಟ್ಜರ್ ಹಗರಣ ಇರಬಹುದು, ಇತ್ತೀಚೆಗೆ ಚೈನಾ ರಾಯಭಾರಿ ಕಚೇರಿಗೆ ರಾಹುಲ್ ಗಾಂಧಿ ಅವರು ಭೇಟಿ ನೀಡಿದ್ದು ಇರಬಹುದು. ಇಂಥ ಕೆಲವು ವಿಷಯಗಳು ಪ್ರಶ್ನಾರ್ಹ ಅಂತ ನಾ ಹೇಳ್ತೀನಿ. ಎಸ್ ಸರ್, ಇದಕ್ಕೆ ಸಂಬಂಧಪಟ್ಟ ಮಾತಾಡ್ತೀನಿ. ಉಗ್ರಪ್ಪನವರ ಪ್ರತಿಕ್ರಿಯೆಯನ್ನು ಕೇಳೋಣ, ಅದಕ್ಕಿಂತ ಮೊದಲು ಶಾರ್ಟ್ ಬ್ರೇಕ್. ದೇಶ ಮಾರಿದ್ ಯಾರು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ. ಇಲ್ಲಿ ತನಕ ಧರ್ಮಸೇನಾ, ಮಹದೇವ ಪ್ರಕಾಶ್ ಮತ್ತೆ ಗೋ ಮಧುಸೂದನ್ ಸಾಕಷ್ಟು ಮಾತಾಡಿದ್ದಾರೆ. ಗೋ ಮಧುಸೂದನ್ ಅವರ ಆರೋಪ ಏನು ಅಂತಂದರೆ, ಸರಿಯಾದ ಸಂದರ್ಭದಲ್ಲಿ ಅಂದರೆ ತುಂಬ ದೇಶ ಸಂಕಷ್ಟದಲ್ಲಿದೆ ಅನ್ನುವಂಥ ಸಂದರ್ಭದಲ್ಲಿ ದೇಶದ ಹಿತಾಸಕ್ತಿಯನ್ನು ಮಾರುವ ಮಟ್ಟಿಗೆ ಕಾಂಗ್ರೆಸ್ ಹೋಗಿದೆ ಅನ್ನುವಂಥದ್ದು ಅವರ ಗುರುತರ ಆರೋಪ. ಮಹದೇವ ಪ್ರಕಾಶ್ ಅದನ್ನು ಸಂಪೂರ್ಣವಾಗಿ ಒಪ್ಲಿಕ್ಕೆ ತಯಾರಿಲ್ಲ. ಎಲ್ಲೆಲ್ಲಿ ಯಾವ್ಯಾವ ಸಂದರ್ಭದಲ್ಲಿ ದೇಶದ ಹಿತರಕ್ಷಣೆಯನ್ನು ಕಾಪಾಡಲಿಕ್ಕೆ ಕಾಂಗ್ರೆಸ್ ಪ್ರಯತ್ನ ಪಡ್ತು ಅನ್ನೋದನ್ನು ನೆಹರು ಅವರ ಕಾಲದಿಂದ ಹಿಡಿದು, ನೆಹರು ಅವರ ಕಾಲದಿಂದ, ಶಾಸ್ತ್ರಿ ಅವರ ಕಾಲದಿಂದ, ಇಂದಿರಾ ಗಾಂಧಿ ಅವ್ರ ತನಕ ಕೂಡ ಅವರು ಉದಾಹರಣೆ ಕೊಟ್ಟರು. ಬನ್ನಿ ಈಗ ಉಗ್ರಪ್ಪನವರ ಸರದಿ. ಉಗ್ರಪ್ಪನವರೇ ಏನಿದ್ದೀರಿ ಸರ್? ನೋಡಿ, ಯಾರೇ ದೇಶದ ಪ್ರಧಾನಿ ಆದಂಥವರು ಪೆಟ್ಟಿ ಪಾಲಿಟಿಕ್ಸನ್ನು ಬಿಡಬೇಕಾಗತ್ತೆ, ಸ್ಟೇಟ್ಸ್ಮನ್ಶಿಪ್ಪನ್ನು ತೋರಬೇಕಾಗತ್ತೆ. ಆ ಸ್ಟೇಟ್ಸ್ಮನ್ಶಿಪ್ಪನ್ನು ನಮಗೂ ಅವ್ರಿಗೂ ಐಡಿಯಾಲಜಿಕಲಿ ಡಿಫರೆನ್ಸಸ್ ಇದ್ರೂ ಸಹ ಅಟಲ್ ಬಿಹಾರಿ ವಾಜಪೇಯಿ ಅವರಲ್ಲಿ ಆ ಸ್ಟೇಟ್ಸ್ಮನ್ಶಿಪ್ಪನ್ನು ಇತ್ತು ಅನ್ನೋದು ಇಡೀ ದೇಶದ ಜನ ಒಪ್ಕೊಂಡಂಥದ್ದು. ಆದರೆ ಮೋದಿ ಒಂದು ಕಡೆ ಅವರ ಪಾಪ್ಯುಲಾರಿಟಿ ಡಿಮಿನಿಷ್ ಆಗ್ತಾ ಇದೆ, ಕಡಿಮೆ ಆಗ್ತಾ ಇದ್ದೀರಾ. ಸೊ ಈಗಾಗಲೇ ಪಾಪ್ಯುಲಾರಿಟಿ ಆಗಿರ್ತಕ್ಕಂಥದ್ರ ಹಿನ್ನೆಲೆಯಲ್ಲಿ ಒಂದು ಕಡೆ ಡಿಮಾನಿಟೈಸೇಷನ್ ಆಫ್ ಕರೆನ್ಸಿ, ಇನ್ನೊಂದು ಕಡೆ GST. ಸೊ ಈ ಹಿನ್ನೆಲೆಯಲ್ಲಿ ಆಮೇಲೆ ಅವರು ಯಾವ ಚುನಾವಣೆಯ ಸಂದರ್ಭದಲ್ಲಿ ಕೊಟ್ಟಂಥ ಪ್ರಾಮಿಸಸ್ ಏನಿದ್ದಾವೆ, ಚುನಾವಣೆಯಲ್ಲಿ ಹೇಳಿದ್ರು ನಾವು ಅಧಿಕಾರಕ್ಕೆ ಬಂದ 100 ಡೇಸಲ್ಲಿ 15 ಲಕ್ಷ ರೂಪಾಯಿಗಳನ್ನು ಪ್ರತಿ ಬಡವರ ಕುಟುಂಬಕ್ಕೆ ಅಕೌಂಟ್ಗೆ ಡೆಪಾಸಿಟ್ ಮಾಡ್ತೀವಿ ಅಂತ ಹೇಳಿ ಹೇಳಿದಂಥವ್ರು ಇವ್ರ ಯೋಗ್ಯತೆಗೆ 15 ಪೈಸಾ ಡೆಪಾಸಿಟ್ ಮಾಡೋಕ್ಕಾಗಲಿಲ್ಲ. 100 ಡೇಸಲ್ಲಿ ಜನಸಾಮಾನ್ಯರ ಬದುಕಿಗೆ ಬೇಕಾಗಿರ್ತಕ್ಕಂಥ ದಿನನಿತ್ಯ ಪದಾರ್ಥಗಳ ಬೆಲೆಗಳನ್ನು ಇಳಿಸ್ತೇವೆ ಅಂತೇಳಿ ಹೇಳಿದಂಥವ್ರು 30th ಮಾರ್ಚ್ 2014 while addressing a rally, election rally at Chandigarh, ಈ ದೇಶದ ವಿ ಆರ್ ನಾಟ್ ಗೋಯಿಂಗ್ ಟು ಲೆಟ್ ಡೌನ್ ಫಾರ್ಮರ್ಸ್ ಆಸ್ ವೆಲ್ ಆಸ್ ಸೋಲ್ಜರ್ಸ್ ಅಂತ ಹೇಳಿದಂಥ ಮೋದಿ, ಸೊ ಅಧಿಕಾರಕ್ಕೆ ಬಂದು 3.5 ವರ್ಷ ಆಯಿತು. ಯಾವ ರೈತರಿಗೆ ಏನು ಮಾಡಿದ್ದಾರೆ? ಈ ದೇಶದ ರಕ್ಷಣೆ ಮಾಡ್ತಕ್ಕಂಥ ಸೈನಿಕರ ಬದುಕನ್ನು ಹಸನ ಮಾಡ್ತಕ್ಕಂಥದಕ್ಕಾಗಲಿ ಅಥವಾ ಈ ದೇಶದ ಬೌಂಡ್ರಿಗಳ ರಕ್ಷಣೆ ಮಾಡ್ತಕ್ಕಂಥದಕ್ಕಾಗಲಿ ಏನಾದರೂ ಮಾಡಿದ್ದಾರಾ ಅಂತ ಹೇಳಿದ್ರೆ ಅತ್ಯಂತ ನಿರಾಶಾದಾಯಕವಾಗಿರ್ತಕ್ಕಂಥ ಉತ್ತರವನ್ನು ಸಿಗ್ತಕ್ಕಂಥ ಸ್ಥಿತಿ ಇವತ್ತಿದೆ. ಸೊ ಇವತ್ತೇನಾಗಿದೆ, ಒಂದು ಕಡೆ ಗುಜರಾತ್ನಲ್ಲಿ ತನಗೆ ಇವತ್ತು ಒಂದು ರೀತಿ ಗೋಡೆಯ ಬರಗಳಷ್ಟೇ ಸ್ಪಷ್ಟವಾಗಿ ಕಾಣ್ತಾ ಇದೆ, ಅಲ್ಲಿ ತನ್ನ ಜೊತೆಯಲ್ಲಿ ಜನ ಇಲ್ಲ ಅಂಥೇಳಿ ಆ ಜನರನ್ನು ಗಳಿಸ್ಕೊಳ್ತಕ್ಕಂಥದಕ್ಕೆ ಈ ರೀತಿಯ ಏನು ನಾಟಕ ಆಡ್ತಕ್ಕಂಥದ್ದಿದೆ. ಸೊ ಬಹುಶಃ ಇಲ್ಲಿ ನನ್ನ ಪಕ್ಕದಲ್ಲಿರೋವಂಥ ಮಧುಸೂದನ್ಗೆ ಈ ದೇಶದ ಸಂವಿಧಾನವನ್ನು ಬರೆದಂಥ ಅಂಬೇಡ್ಕರ್ ಬಗ್ಗೆ ಗೌರವ ಇಲ್ಲದೆ ಇರತಕ್ಕಂಥ ಜನರಿಗೆ, ಈ ದೇಶದ ಸ್ವಾತಂತ್ರ್ಯ ಚಳುವಳಿಗೆ ಯಾರೆಲ್ಲ ಪ್ರೇರಕರಾದರು, ಯಾರೆಲ್ಲ ಹೋರಾಟ ಮಾಡಿದ್ರು ಅನ್ನೋದ್ರ ಬಗ್ಗೆ ಗೌರವ ಇಲ್ಲದೆ ಇರುವಂಥ ಜನರಿಗೆ ಸಂವಿಧಾನದ ಆರ್ಟಿಕಲ್ 51A ನಲ್ಲಿ ನಮ್ಮ ಫಂಡಮೆಂಟಲ್ ಡ್ಯೂಟೀಸ್ ಇದೆ ಅನ್ನುವಂಥದ್ರ ಅರಿವಿಲ್ಲದೆ ಇರತಕ್ಕಂಥ ಜನರ ಜೊತೆ ಏನು ಮಾತನಾಡುವಂತ ನಾನು ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ. ಈ ದೇಶವನ್ನ ಯಾರೆಲ್ಲ ಮಾರಿದ್ರು ಅಥವಾ ಯಾರು ಈ ದೇಶದ ಮರ್ಯಾದೆಯನ್ನ ತೆಗೆದ್ರು ಅನ್ನೋದನ್ನ ನಾವು ವಿಶ್ಲೇಷಣೆ ಮಾಡಬೇಕಾದ್ರೆ ಈ ದೇಶದ ಪ್ರಧಾನಿ ಆಗಿರ್ತಕ್ಕಂಥ ಮೋದಿ ಚೈನಾಗೆ ಹೋಗಿ ಹೇಳ್ತಾರೆ ನಾನು ಭಾರತದಲ್ಲಿ ಹುಟ್ಟಬಾರ್ದಾಗಿತ್ತು ಅಂತ ಹೇಳಿ ಹೇಳಿಕೆ ಕೊಡ್ತಾರೆ. ಇದು ಒಂದು. ಯಾವಾಗ ಸರ್? ಯಾವಾಗ ಚೈನಾಗೆ ಭೇಟಿ ಮಾಡಿದಂತ ನೀವುಗಳೇ ಹೇಳಿದ್ದೀರಿ, ನೀವುಗಳೇ ತೋರಿಸಿದ್ದೀರಿ. ನಾನು ಹೇಳ್ತಕ್ಕಂಥದ್ದಲ್ಲ. ಸ್ವಲ್ಪ
ಸೊ ಹಾಗಾಗಿ ಚೈನಾಗೆ ಹೋದಂತ ಸಂದರ್ಭದಲ್ಲಿ ಯಾವ ಹೇಳಿಕೆ ಕೊಟ್ಟಿದ್ದಾರೆ, ಅದೇ ರೀತಿಯಲ್ಲಿ ಅಮೆರಿಕ ಇನ್ನಿತರ ದೇಶಗಳಿಗೆ ಹೋದಂತ ಸಂದರ್ಭದಲ್ಲಿ ಈ ದೇಶದ ಮಾನ ಮರ್ಯಾದೆಯನ್ನ ತೆಗಿತಕ್ಕಂತ ರೀತಿಯಲ್ಲಿ ಮಾತನಾಡಿರ್ತಕ್ಕಂಥದ್ದು ಯಾರು ಅನ್ನೋದನ್ನ ಪ್ರಶ್ನೆ ಹಾಕೊಂಡ್ರೆ ಈ ದೇಶದ ಮಾನ ಮರ್ಯಾದೆ ತೆಗೆಯುವಂತದಕ್ಕೆ ಎಲ್ಲ ರೀತಿಯ ಸಂಚು ನಡೆಸಿದಂತ ಒಬ್ಬ ಯಾರಾದರೂ ಈ ದೇಶದ ಪ್ರಧಾನಿ ಇದ್ರೆ ಅದು ಮೋದಿ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ. ಅಷ್ಟೇ ಅಲ್ಲ, ಇನ್ನೊಂದು ಹೇಳ್ತೇನೆ, ಇನ್ನೊಂದು ಸೆಂಟೆನ್ಸ್ ಅನ್ನ. ಈ ದೇಶದ ಸಮಗ್ರತೆ, ಏಕತೆ ಮತ್ತು ಈ ದೇಶದ ಸಾರ್ವಭೌಮತ್ವವನ್ನ, ಈ ದೇಶದ ಸೆಕ್ಯುಲರ್ ಕ್ರೆಡೆನ್ಷಿಯಲ್ಸ್ ಅನ್ನ ಉಳಿಸ್ತಕ್ಕಂತ ಅದಕ್ಕೆ ಈ ದೇಶದಲ್ಲಿ ಯಾರಾದ್ರೂ ಸಹ ತಮ್ಮ ಬದುಕನ್ನ ಮುಡುಪಾಗಿಟ್ಟು ಇಡೀ ಜೀವನವನ್ನ ತ್ಯಾಗ ಮಾಡಿರ್ತಕ್ಕಂಥ ಯಾರಾದ್ರೂ ಇದ್ರೆ ಒಂದು ಕಡೆ ಇಂದಿರಾ ಗಾಂಧಿಯವರು, ಇನ್ನೊಂದು ಕಡೆ ರಾಜೀವ್ ಗಾಂಧಿಯವರು. ಇದನ್ನ ಮರಿಬಾರದು. ಇದನ್ನ ಮರೆತು ಯಾವುದೋ ಒಂದು ರೀತಿ ಪೆಟ್ಟಿ ಪಾಲಿಟಿಷಿಯನ್ಸ್ ತರ ಈ ರೀತಿ ಮಾತುಗಳು ಆಡ್ತಕ್ಕಂಥದ್ದು ಈ ದೇಶದ ಪ್ರಧಾನಿಗೆ ಶೋಭೆ ತರತಕ್ಕಂಥದ್ದು. ಬಹಳ ಗಂಭೀರವಾದ ಆರೋಪ. ಚೀನಾಕ್ಕೆ ಹೋದಂತ ಸಂದರ್ಭದಲ್ಲಿ ಈ ದೇಶದಲ್ಲಿ ನಾನು ಹುಟ್ಟಬಾರ್ದಾಗಿತ್ತು ಅಂತ ಹೇಳಿದ್ರಂತೆ ಪ್ರಧಾನಮಂತ್ರಿಗಳು ಅಂತ ಉಗ್ರಪ್ಪನವರು ಹೇಳ್ತಾ ಇದ್ದಾರೆ. ಅದಕ್ಕೆ ಯಾವುದೇ ಆಧಾರ ಇಲ್ಲ, ಇಲ್ಲ ಅದಕ್ಕೆ ಯಾವುದೇ ಆಧಾರ ಇಲ್ಲ. ಅದು ಕಪೋಲ ಕಲ್ಪಿತವಾದಂತದ್ದು. ಐ ಚಾಲೆಂಜ್ ಹಿಮ್ ಟು ಕೋರ್ಟ್. ಅದನ್ನ ಯಾವ್ದಿದೆ ಅಕಸ್ಮಾತ್ ಅವರು ಚೈನಾದಲ್ಲಿ ಮಾತಾಡಿರುವಂತದ್ದು ಇತ್ತು ಅಂದ್ರೆ ಅವರ ವಿಡಿಯೋ ಕ್ಲಿಪ್ಪಿಂಗ್ಸ್ ಕಳಿಸಿ ದಯಮಾಡಿ ನೀವು ಅದನ್ನ ತೋರಿಸಿ. ಉಗ್ರಪ್ಪನವ್ರ ವಿರುದ್ಧ ಕೋರ್ಟಿಗೆ ಹೋಗ್ತೀರಾ? ಉಗ್ರಪ್ಪನ ವಿರುದ್ಧ ಕೋರ್ಟಿಗೆ ಹೋಗ್ತೀರಾ ಅಂದೆ. ಸರ್ ನಾನು ಹೋಗಲ್ಲ ಸರ್, ಕೋರ್ಟ್ಗೆಲ್ಲ ಕಾನ್ಸ್ಟಿಟ್ಯೂಷನ್ ಅವನೊಬ್ಬನಿಗೆ ಗೊತ್ತಿರೋದು ಸರ್, ನಂಗೆ ಗೊತ್ತಾ? ನಾನೊಬ್ಬ ಸಾಮಾನ್ಯ ವ್ಯಕ್ತಿ ಸರ್. ಸುಮ್ಮನೆ ಬಿಡ್ತಾರೆ. ಕೋರ್ಟ್ ಗೊತ್ತಿರೋದು ನಮಗೆ ಗೊತ್ತಿಲ್ಲ. ನಾನು ಹೇಳ್ತೇನೆ ಅಲ್ಲ, ಒಂದ್ ನಿಮಿಷ ಎಲ್ಲಿ ಬಂತು ಅಂತಂದ್ರೆ ಇದು ವ್ಯಕ್ತಿ ಈ ದೇಶದ ಸಮಗ್ರತೆ, ಏಕತೆ ಬಗ್ಗೆ ಮಾತನಾಡ್ತಾರಲ್ಲ. ಇತ್ತೀಚೆಗೆ ನಮ್ಮ ಸೈನಿಕರು ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸ್ಲಿಕ್ಕೋಸ್ಕರವಾಗಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರು. 1 ವರ್ಷದ ಮೇಲಾಗಿದೆ ಇವತ್ತು. ಸರ್ಜಿಕಲ್ ಸ್ಟ್ರೈಕ್ ಮಾಡಿ ಬಂದ ನಂತರದಲ್ಲಿ ಉತ್ತರ ಪ್ರದೇಶದ ಚುನಾವಣೆಯಲ್ಲಿ ಆ ಸರ್ಜಿಕಲ್ ಸ್ಟ್ರೈಕು ನಮಗೆ ಅಲ್ಪಸಂಖ್ಯಾತರ ಮತ ಬರಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಖೂನ್ಕಿ ದಲಾಲಿ ಅಂತ ಹೇಳೋಷ್ಟ್ರ ಮಟ್ಟಿಗೆ ಇವರ ರಾಹುಲ್ ಗಾಂಧಿ ಅವರು ಹೋಗ್ತಾರಲ್ಲ, ಎಷ್ಟು ಮಟ್ಟಿಗೆ ಇವರು ಹೋಗ್ತಾರೆ ಅಂತ ಸೋನಿಯಾ ಗಾಂಧಿ ಅವರು ಹೇಳಿದ್ದೆ ಮತನ. ಇಲ್ಲ, ರಾಹುಲ್ ಗಾಂಧಿ ಅವರೇ ಹೇಳಿದ್ದು ಮೊದಲು ಖೂನ್ಕಿ ದಲಾಲಿ ಅಂತ. ಅಷ್ಟೊಂದೇ ಇಲ್ಲ, ಲಗಾತಾರ್ ಒಬ್ರಲ್ಲ ಒಬ್ರು ಇವ್ರ ಹತ್ರ ಮಹಾಪುರುಷಗಳು ತುಂಬಾ ಜನ ಇದ್ದಾರೆ. ನಮ್ಮ ಉಗ್ರಪ್ಪನ ಸೀನಿಯರ್ಗಳು ಡೆಲ್ಲಿನಲ್ಲಿ ಕೂತಿರುವಂತಹವರು, ಅವರು ಈ ದೇಶದ ಸೈನಿಕರ ಮಾನ ಮರ್ಯಾದೆ ತೆಗೆಯೋದೇ, ನಮ್ಮ ದೇಶದ ಜನರಲ್ಗಳ ಮಾನ ಮರ್ಯಾದೆ ತೆಗೆಯೋದೇ ನಮ್ಮ ಆಜನ್ಮ ಸಿದ್ಧ ಹಕ್ಕು ಅಂತ ಹೇಳಿ ಸೈನ್ಯದ ದಿನಬೆಳಗಾದ ಮರ್ಯಾದೆ ತೆಗಿತಾ ಇದ್ದಾರಲ್ಲ. ಇದು ದೇಶವನ್ನು ಮಾರಾಟ ಮಾಡೋದಕ್ಕಿಂತ ಮಾತ್ರ ಸೀನಿಯರ್ಗಳ, ನಿಮಗೆಲ್ಲ ಸೀನಿಯರ್ಗಳು ನಮ್ಮಲ್ಲ ಪಕ್ಷದ ಸೀನಿಯರ್ಗಳನ್ನ ಹೇಳ್ತಾ ಇರುವಂತ ಮಾತು. ಹೇಗೆ ನಡ್ಕೋತಾ ಇದಾರೆ ಅವರು ಇದ್ರ ಬಗ್ಗೆ? ಅಲ್ಲ, ಸೈನ್ಯದ ಬಗ್ಗೆ ಸೈನಿಕರುಗಳು ಏನು ಸೈನಿಕರ ಬಗ್ಗೆ ಅವ್ರು ಮಾತಾಡಿದ್ರಲ್ಲ, ವಿಡಿಯೋ ಮಾಡಿ ಕಳಿಸಿದ್ರು, ಅದನ್ನ ಹೇಳಿ. 1 ರ್ಯಾಂಕ್ 1 ಪೆನ್ಷನ್ ಜಾರಿ ಮಾಡಿರೋರು ನಾವು. 1 ರ್ಯಾಂಕ್ 1 ಪೆನ್ಷನ್ ಜಾರಿ ಮಾಡಿರೋರು ನಾವು. ಒಂದಲ್ಲ ಒಂದು ಕಾರ್ಯಕ್ರಮ ಸರ್ಕಾರಗಳು ಅಂದ್ರೆ ಕಾರ್ಯಕ್ರಮಗಳು ಕೊಡ್ಬೇಕು. ಏನು ಇನ್ನೇನ್ ಮಾಡ್ತೀರಾ? ಯಾರ ಜೊತೆ ಅಧಿಕಾರಕ್ಕೋಸ್ಕರ ಸೈನಿಕರುಗಳು ವಿಡಿಯೋ ಮಾಡಿ ಕಳಿಸಿದ್ರು. ಅಲಿಗೇಷನ್ಸ್. ಹಾಗಾಗಿ ಮಧುಸೂದನಿಗೆ ಯಾವುದೇ ವಿಧವಾದಂತಹ ಸಂವಿಧಾನದಲ್ಲಿ ಬದ್ಧತೆ ಇಲ್ಲ, ಈ ದೇಶದ ವಿಚಾರದಲ್ಲಿ ಬದ್ಧತೆ ಇಲ್ಲ. ಇವರೆಲ್ಲರೂ ಸಹ ಬ್ರಿಟಿಷರ ಕಾಲದಲ್ಲಿ ವರ್ಲ್ಡ್ ವಾರ್ ಆಗ್ತಕ್ಕಂತ ಸಂದರ್ಭದಲ್ಲಿ ಇವರೆಲ್ಲ ಬ್ರಿಟಿಷರ ಜೊತೆಯಲ್ಲಿ RSS ನವರು, ಸಂಘ ಪರಿವಾರದವರು ಇದನ್ನ ನಾನು ಸ್ಪಷ್ಟಪಡಿಸ್ತೇನೆ. ಬದ್ಧತೆ ಇದೆ ಹೇಳಿಕೆ ಹೇಳ್ತಾರೆ. ಇಷ್ಟೆಲ್ಲ ಮಾತಾಡ್ತಾರೆ ವರ್ಲ್ಡ್ ವಾರ್ ಆದಂತ ಸಂದರ್ಭದಲ್ಲಿ ಎಲ್ಲಿದ್ರು ಈ ಸಂಘ ಪರಿವಾರದವರು? ಆಚೆಗೆ ಆಗ್ಬೇಕು ಇವ್ರಿಗೆಲ್ಲ. ಸುಮ್ಮನೆ ಮಾತಾಡ್ತಾರೆ ಸರ್. ಕೇಳಿ ಸರ್, ನಾನು ಹೇಳ್ತಾ ಇರೋದು ಇವ್ರು ಏನೇನೋ ಮಾತಾಡ್ಬಿಡೋದಲ್ಲ. ಸಂಘ ಹುಟ್ಟಿದ್ದೆ 1925ರಲ್ಲಿ. ಚಿಕ್ಕ ಸಂಘಟನೆಯಾಗಿ ಹುಟ್ಟಿದ್ರು. ಇಷ್ಟು ದೊಡ್ಡದಾಗಿ ಬೆಳೆದಿರಲಿಲ್ಲ ಸಂಘ. ಇಷ್ಟು ದೊಡ್ಡದಾಗಿ ಏನಾದ್ರು ಸಂಘ ಬೆಳೆದಿದ್ರೆ ದೇಶ ಇಬ್ಬಾಗ ಆಗೋದಕ್ಕೆ ಬಿಡ್ತಾ ಇರಲಿಲ್ಲ ನಾವು. ದೇಶ ಇಬ್ಬಾಗ ಮಾಡಿದಂತವ್ರು ಇವರು. ಇನ್ನ ನೀವು ಹೇಳ್ತಾ ಇರಲ್ಲ ದೇಶಭಕ್ತಿ ಬಗ್ಗೆ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಜರ್ಮನಿಗೆ ಹೋಗೋದಕ್ಕಿಂತ ಮುಂಚೆ ಬಂದು ಡಾಕ್ಟರ್ ಹೆಡ್ಗೇವಾರ್ ಅವ್ರ ಜೊತೆ ಮಾತುಕತೆ ಆಡ್ತಾರೆ. ಡಾಕ್ಟರ್ ಹೆಡ್ಗೇವಾರ್ ಅವರು ಜೊತೆ ಸಲಹೆಯನ್ನು ತೆಗೆದುಕೊಂಡ ನಂತರದಲ್ಲಿ ಆಜಾದ್ ಹಿಂದ್ ಫೌಜ್ ಅನ್ನು ಪ್ರಾರಂಭ ಮಾಡಿರುವಂತದ್ದು ರಾಸ್ ಬಿಹಾರಿ ಬೋಸ್ ಅವ್ರ ಜೊತೆಗೆ. ಎಲ್ಲದಕ್ಕೂ ಸಹ ಅವತ್ತಿನ RSS ನ ಅವರು ಸಹ ಅವತ್ತಿನ ಕಾಂಗ್ರೆಸ್ನವರನ್ನೇ. ಡಾಕ್ಟರ್ ಹೆಡ್ಗೇವಾರ್ ವಾಸ್ ದಿ ಜನರಲ್ ಸೆಕ್ರೆಟರಿ ಆಫ್
ಸೆಂಟ್ರಲ್ ಪ್ರಾವಿನ್ಸಸ್ ಅಂಡ್ ಬಿರಾರ್ ಮಧ್ಯಪ್ರದೇಶನ ಕಾಂಗ್ರೆಸ್, ಆಗಿನ ಕಾಂಗ್ರೆಸ್ಸೇ ಬೇರೆ, ಸನ್ಮಾನ್ಯ ನಮ್ಮ ಉಗ್ರಪ್ಪನವರು ಇರುವಂತ ಕಾಂಗ್ರೆಸ್ಸೇ ಬೇರೆ, ಅದು ಮಹಾತ್ಮ ಗಾಂಧಿ ಕಾಂಗ್ರೆಸ್. ಈಗಿರುವಂತದ್ದು ಸೋನಿಯಾ ಗಾಂಧಿ ಕಾಂಗ್ರೆಸ್. ಈ ಕಾಂಗ್ರೆಸ್ ಅದಕ್ಕೂ ಯಾವುದೇ ಸಂಬಂಧ ಇಲ್ಲ. ಒಂದ್ ಹೇಳ್ತೇನೆ, ನಾವು ಒಂದ್ ಹೇಳ್ತೇನೆ, ಕಾಂಗ್ರೆಸ್ಸಿನ ಐಡಿಯಾಲಜಿ, ಕಾಂಗ್ರೆಸ್ಸಿನ ಫಿಲಾಸಫಿ ಅವತ್ತು ಒಂದೇ ಇವತ್ತು ಒಂದೇ. ಲೀಡರ್ಶಿಪ್ ಆಯಾ ಕಾಲಘಟ್ಟದಲ್ಲಿ ನಾನು ಒಂದೇ ನಾನು ಇಷ್ಟು ಸ್ಪಷ್ಟಪಡಿಸ್ತೇನೆ. ನಾನು ಒಂದು ಪ್ರಾರಂಭದಲ್ಲಿ ಒಂದು ಮಾತು ಹೇಳಿದೆ, ಯಾವ LK ಅದ್ವಾನಿ ಅವರು, ಯಾವ ಅಟಲ್ ಬಿಹಾರಿ ವಾಜಪೇಯಿ ಅವರು ಬಿಜೆಪಿಯನ್ನ ಕಟ್ಟದಂತದ್ದು ಉತ್ತ ಬೇರೆ, ಸೇರ್ಕೊಂಡಂತ ಬೇರೆ ಹಾವು. ಆ ರೀತಿಯಲ್ಲಿ ಇವತ್ತಿನ ಯಾರು ಅವಕಾಶವಾದಿ ರಾಜಕಾರಣಿಗಳಿದ್ದಾರಲ್ಲ ಬಿಜೆಪಿನವರು, ಅವರು ಸೇರ್ಕೊಂಡಿರ್ತಕ್ಕಂಥದ್ದು ಹೇಗಿದೆಯೋ, ಸೊ ಕಾಲಘಟ್ಟದಲ್ಲಿ ಕೆಲವು ಲೀಡರ್ಶಿಪ್ ಬದಲಾವಣೆ ಆಗಿರುವಂತದ್ದು ಬೇರೆ. ನಾನು ಇಷ್ಟದಕ್ಕೆ ಮೊದಲು ಭ್ರಷ್ಟಾಚಾರದ ಬಗ್ಗೆ ಬಹಳ ಮಾತನಾಡ್ತಾ ಇದ್ರಿ. ನಾನು ನಿಮ್ಮ ಮೂಲಕ ಕೇಳಲಿಕ್ಕೆ ಬಯಸ್ತೇನೆ, ಇವರು ಅಧಿಕಾರಕ್ಕೆ ಬರಬೇಕಾದ್ರೆ ಲೋಕಪಾಲ್ ವ್ಯವಸ್ಥೆ ತರ್ತೇವೆ ಅಂತೇಳಿ ಹೋರಾಟ ಮಾಡಿದ್ರು, ಯಾಕೆ ತರಲಿಲ್ಲ? ನಾನು ಇಷ್ಟು ಹೇಳಿಕೆ ಬಯಸ್ತೇನೆ, ಇಲ್ಲಿ ಒಂದು ಕೇಳಿ. ವ್ಯಾಪಂ ಪ್ರಕರಣದಲ್ಲಿ ಅದು IPL ಅಲ್ಲಿ 1800 ಕೋಟಿ ಲೂಟಿ ಮಾಡಿದ್ದಾರೆ. ಡೆಲ್ಲಿ ಕ್ರಿಕೆಟ್ ಅಸೋಸಿಯೇಷನ್ ಅಲ್ಲಿ ನೀವು ಇವತ್ತು IPL ಅಂತದ್ದು ಬೋಫರ್ಸ್ ಇರಬಹುದು ಅಥವಾ ಇನ್ನಿತರ ಪ್ರಕರಣಗಳಲ್ಲಿ ಯಾರಾದ್ರೂ ಮಾಡಿದ್ರೆ ಯಾಕೆ ಇನ್ನ ಕ್ರಮ ಜರುಗಿಸಿಲ್ಲ? ಈ ಕ್ರಮ ಜರುಗಿಸ್ತೀವ್ರಿ. ಇಲ್ಲಿ ತನಕ ನೀವು ಪಾರ್ಲಿಮೆಂಟ್ ಈ ಉಡಾಫೆಯ ಮಾತುಗಳನ್ನು ಹೇಳಿಕೆ ಬಯಸ್ತೇನೆ. ಬಹುಶಃ ಈ ದೇಶದ ಮಾನವೀಯತೆ ಹರಾಜಾಗ್ತಕ್ಕಂಥ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ, ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರು ಅಮಿತ್ ಶಾ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿಕೆ ಬಯಸ್ತೇನೆ. ಅದಕ್ಕೆ ಬಫೋರ್ಸ್ ಬಗ್ಗೆ ಉತ್ತರ ಕೊಡ್ಲಿ. ಇಡೀ ಬಫೋರ್ಸ್ ಬಗ್ಗೆ ದೊಡ್ಡ ಚರ್ಚೆ ನಡೀತಾ ಇದೆ ಇವತ್ತು. ಬಫೋರ್ಸ್ ಕೇಸ್ ಬೋಫರ್ಸ್ ಇರಲಿ, ಈ ರಾಜ್ಯದಲ್ಲಿ 1 ಲಕ್ಷ ಕೋಟಿಗೂ ಹೆಚ್ಚು ಬೆಳೆ ಬಾಳ್ತಕ್ಕಂತ ಸಂಪತ್ತನ್ನ ಲೂಟಿ ಮಾಡಿ ವಿದೇಶಿಗಳಿಗೆ ಮಾರಾಟ ಮಾಡಿದಂತವರು ಇವರ ಪಕ್ಷದ ಅಧ್ಯಕ್ಷರು ಜೈಲಿಗೆ ಹೋಗಿ ಬಂದಿದ್ದಾರೆ. ಪಕ್ಷದ ಜೈಲಿಗೆ ಹೋಗಿ ಬಂದಿದ್ದಾರೆ. ಪಕ್ಷದ ನಾಯಕರಿದ್ದಾಗ ಸೊ ನಾನು ಇಷ್ಟೇ ಹೇಳ್ತೇನೆ, ಅಕ್ರಮ ಗಣಿಗಾರಿಕೆಯಲ್ಲಿ ಯಾಕೆ ಜೈಲಿಗೆ ಹೋದ್ರು? ಯಡಿಯೂರಪ್ಪ ಯಾಕೆ ಹೋದ್ರು ಜೈಲಿಗೆ? ಯಾಕೆ ಬೇಲಲ್ಲಿದ್ದಾರೆ? ಬೇಲ್ನಲ್ಲಿ ಇರೋದ್ರಿ, ನಿಮ್ ಸೋನಿಯಾ ಗಾಂಧಿ ಇದ್ದಾರೆ, ನಿಮ್ ರಾಹುಲ್ ಯಡಿಯೂರಪ್ಪನವ್ರ ವಿರುದ್ಧ ಎಲ್ಲಾ ಕೇಸ್ಗಳು ಕರ್ನಾಟಕ. ಹೌದು, ಈಗ ಸಿಬಿಐ ದುರ್ಬಳಕೆ ಮಾಡ್ಕೊಂಡು ನೀವು ಮಾಡ್ಕೊಂಡು ದುರ್ಬಳಕೆ ಮಾಡಿಕೊಂಡು ಅಮಿತ್ ಶಾ ಮೇಲಿದ್ದಂತ ಕೇಸನ್ನು ಮುಚ್ಚಾಕೊಂಡ್ರು. ಪ್ರಹ್ಲಾದ್ ಜೋಶಿ 300 ಕೋಟಿ ಅವ್ಯವಹಾರ ಇತ್ತು, ಬ್ಯಾಂಕ್ ಹಗರಣ, ಅದನ್ನು ಮುಚ್ಚಾಕೊಂಡ್ರು. ಯಡಿಯೂರಪ್ಪ ಭಾರತೀಯ ಜನತಾ ಪಾರ್ಟಿ ಬುದ್ಧಿ ಕಲಿಸ್ತಾರೆ ಇವರಿಗೆ ಸಂದರ್ಭ ಬಂದ. ಮೋದಿ ಅವರೇ ಗುಜರಾತ್ ಲೋಕಾಯುಕ್ತ ಎಲ್ಲಾ ತೀರಿಸಿದವರು ಸನ್ಮಾನ್ಯ ಸಿದ್ದರಾಮಯ್ಯ ಅಷ್ಟು ಸಿದ್ದರಾಮಯ್ಯನವರು ಮಾಡಿರೋದು ಸನ್ಮಾನ್ಯ ಯಡಿಯೂರಪ್ಪನವ್ರ ಮೇಲೆ ಯಾರು ಲೋಕಾಯುಕ್ತರ ಶೆಟ್ಟರ್ ಅವರು ಮಾಡಿದ್ದು, ಅವರು ಈ ಲೋಕಾಯುಕ್ತರನ್ನ ಹಾಳು ಮಾಡಿರ್ತಕ್ಕಂಥ ಮಾಧವಪ್ರಕಾಶ್ ಜಿ, ಈಗ ಉಗ್ರಪ್ಪನವ್ರದ್ದು ಡೈರೆಕ್ಟ್ ಆರೋಪ ಇದೆ. ಇವತ್ತು ಏನಾದರೂ ಪ್ರಪಂಚದಲ್ಲಿ ಮಾನ ಮರ್ಯಾದೆಯನ್ನು ಹರಾಜಾಕಿದ್ದಾರೆ ಅಂತಂದ್ರೆ ಅದು ಒಂದು ಮೋದಿ, ಇನ್ನೊಂದು ಅಮಿತ್ ಶಾ ಅನ್ನುವಂಥದ್ದು ಒಂದು ಆರೋಪ. ಎರಡನೇದೇನು ಅಂದ್ರೆ ಮಾಧ್ಯಮಗಳಲ್ಲೂ ಕೂಡ ಬಂತು ಅಂತಂದ್ರೆ ನೀವು ಕೂಡ ಮಾಧ್ಯಮದವರನ್ನೇ, ಹಿರಿಯ ಪತ್ರಕರ್ತರು, ರಾಜ್ಯ ರಾಜಕೀಯರು ಬಹಳ ಹತ್ತಿರದ ಬಲ್ಲಂತವರು. ನಾನು ಭಾರತದಲ್ಲಿ ಹುಟ್ಟಿದ್ದೇನಂತ ತಪ್ಪಾಯಿತು ಅನ್ನುವಂಥ ಮಾತನ್ನ ಮೋದಿ ಹೇಳಿದ್ರು ಅಂತ, ನಿಜನಾ ಸರ್? ಭಾರತದಲ್ಲೇ ಹುಟ್ಟದ್ದು ತಪ್ಪಾಯಿತು ಅಂತ ಮೋದಿ ಅವರು ಹೇಳಿದ್ದಾರೆ ಅನ್ನೋದಕ್ಕೆ ಯಾವುದೇ ಅಧಿಕೃತವಾದಂತಹ ದಾಖಲೆಗಳಿಲ್ಲ, ನಾನಂತೂ ಕೇಳಿಲ್ಲ. ಅದು ಬಾಯಿಂದ ಬಾಯಿಗೆ ವದಂತಿಗಳ ರೂಪದಲ್ಲಿ ಹರಡಿರುವ ಮಾತು ಇರಬಹುದು. ತುಂಬಾ ಅಲ್ಲ, ಯಾಕೆ ಏನೋ ಬಾಯಿಗೆ ಬಂದಾಗ ಮಾತಾಡೋಣ.
ಇನ್ಯಾರು ಇಲ್ಲಿ ತನಕ ಹೇಳಿರೋದು ನಾನು ಕೇಳೇ ಇಲ್ಲ. ಅದು ಉಗ್ರಪ್ಪ ಮಾಧ್ಯಮಗಳಲ್ಲೇ ಬಂದಿಲ್ಲ ಅಂತಂದ್ರೆ ಯಾವ ಮಾಧ್ಯಮದಲ್ಲಿ ರೀ ನಾನು ಹೇಳ್ರಿ ಅದನ್ನ. ಹಾಗಾದ್ರೆ ನಾನು ನಿಮ್ಗೆ ಕೊಡ್ತೀನಿ ಲ್ಯಾಪ್ಟಾಪ್, ಟ್ಯಾಬ್ ಕೊಡ್ತೀನಿ, ಹುಡುಕಿ ಹೇಳ್ಬಿಡು ಯಾವ ಡೇಟ್ ನಲ್ಲಿ ಎಲ್ಲಿ ಯಾವ ಊರಿನಲ್ಲಿ ಹೇಳಿದ್ರು ಅಂತ. ಆಯ್ತು ಹೇಳೋಣ, ಹುಡುಕಿ ಹೇಳೋಣ, ಬಿಡು, ಡೋಂಟ್ ವರಿ. ಏನೋ ಮಾತಾಡ್ತೀಯ? ನಾನು ಇದನ್ನ ಹೌಸ್ ಅಲ್ಲಿ ಹೇಳಿದ್ದೀನೋ ಎಲ್ಲಿ ಬೇಕಾದ್ರೂ ಹೇಳ್ತೀಯ ಸೆಕ್ಷನ್ ಹೇಳ್ಬಿಡ್ತೀಯ. ಹೌಸ್ ನಲ್ಲಿ ಹೇಳಿದ್ರೆ ಏನ್ ಮಾಡ್ತೀಯ? ಹೌಸ್ ನಲ್ಲಿ ಏನ್ ಹೇಳಿದ್ರು ಯಾರು ಕೇಸ್ ಹಾಕಕ್ಕಾಗಲ್ಲ ನಿನ್ ಮೇಲೆ. ಹೌಸ್ ಅಲ್ಲೇ ಹೇಳಿದೀನಿ, ಹೌಸ್ ಅಲ್ಲಿ ಏನ್ ಬೇಕಾದ್ರೆ ಹೇಳ್ಬೋದು ನೀನು. ಸತ್ಯ ಹೇಳಿದ್ದೀನಿ. ರಂಗನಾಥ್ ಅವರ 100% ಅದೊಂದು ವದಂತಿ ಅಂತ ನನಗನ್ಸುತ್ತೆ. ಅಧಿಕೃತವಾದಂತಹ ಇದು ಭಾರತದ ನಮ್ಮ ಪಾರ್ಲಿಮೆಂಟ್ ಇರಬಹುದು ಅಥವಾ ವಿಧಾನಸಭೆಗಳಿರಬಹುದು, ಇಲ್ಲೆಲ್ಲ ಚರ್ಚೆ ಆಗ್ತಾ ಇತ್ತು. ಅದೊಂದು ವದಂತಿ. ಈ ವದಂತಿಯನ್ನು ನಂಬಿಕೊಂಡು ನರೇಂದ್ರ ಮೋದಿ ನಾನು ಭಾರತದಲ್ಲೇ ಹುಟ್ಟಬಾರ್ದಾಗಿತ್ತು ಅಂತ ಹೇಳೋದು ಇದೆಯಲ್ಲ, ಅದನ್ನು ಒಪ್ಪೋದಕ್ಕೆ ಸಾಧ್ಯವೇ ಇಲ್ಲ. ನಂಬರ್ 1. ನಂಬರ್ 2, ಹಗರಣಗಳು ಅಂತ ಅನ್ನೋ ಪ್ರಶ್ನೆ ಬಂದಾಗ ಈ ಹಗರಣಗಳು ನಡೆದಿರೋದು ಸತ್ಯ. ಕಾಂಗ್ರೆಸ್ ಆಡಳಿತ ಅವಧಿಯಲ್ಲಿ 65 ಕೋಟಿ ಬೋಫೋರ್ಸ್ ಹಗರಣ ನಡೆದಿರೋದು ಸತ್ಯ. ಅಲ್ಲಿಂದ ಇಲ್ಲಿಯವರೆಗೆ ಹಗರಣಗಳು ನಡೆದಿದೆ. ಈ ಹಗರಣಗಳು ನಡೆದೇ ಇಲ್ಲ ಅಂತ ಹೇಳೋದಲ್ಲ, ಆದರೆ ಕಾಂಗ್ರೆಸ್ ಪಕ್ಷದ ಕಾಂಟ್ರಿಬ್ಯೂಷನ್ ಅನ್ನು ಅಲ್ಲಗಳೆಯೋದಕ್ಕಾಗಲ್ಲ. 1991ರಲ್ಲಿ PV ನರಸಿಂಹರಾವ್ ಅವರು ಭಾರತದ ಪ್ರಧಾನಿಯಾದಾಗ ಭಾರತದ ಆರ್ಥಿಕ ಸ್ಥಿತಿ ಎಷ್ಟು ಕೆಟ್ಟದಾಗಿತ್ತು ಅಂತಂದ್ರೆ, ಭಾರತದ ಚಿನ್ನವನ್ನು ವಿದೇಶಿ ಬ್ಯಾಂಕ್ಗಳಲ್ಲಿ ಅಡವಿಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಅಂತಹ ಪರಿಸ್ಥಿತಿಯಲ್ಲಿ ಭಾರತವನ್ನ ರಿವೈವ್ ಮಾಡಿದ್ರಲ್ಲ ಮನಮೋಹನ್ ಸಿಂಗ್ ಆರ್ಥಿಕ ಉದಾರೀಕರಣ ಮತ್ತು ಇದು ಆಯ್ತು ಸರ್, ಬಿಜೆಪಿ ನಾವು ಟೀಕೆ ಮಾಡ್ತಾ ಇಲ್ಲ ನಾನು. ಅಂದ್ರೆ ಕಾಂಟ್ರಿಬ್ಯೂಷನ್ ಆಫ್ ಕಾಂಗ್ರೆಸ್ ಇದೆ ಅನ್ನೋದಕ್ಕೆ ಅದು ಒಂದು ಅದ್ಭುತವಾದಂತಹ ನಿದರ್ಶನ. ಭಾರತದ ಆರ್ಥಿಕ ಪರಿಸ್ಥಿತಿ ಉದಾರೀಕರಣ ಮತ್ತು ಮುಕ್ತ ಆರ್ಥಿಕ ನೀತಿಯ ನಂತರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬದಲಾಯಿತು. ಅಂಡ್ ಕಮ್ಯುನಿಕೇಶನ್ ನೆಟ್ವರ್ಕ್ಗೆ ಸಂಬಂಧಪಟ್ಟ ಹಾಗೆ ದ ಕಾಂಟ್ರಿಬ್ಯೂಷನ್ ಆಫ್ ರಾಜೀವ್ ಗಾಂಧಿ ವಾಸ್ ಗ್ರೇಟ್. ಆಮೇಲೆ RSS ಬಗ್ಗೆ ಹೇಳಿದ್ರಲ್ಲ, RSS ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿಲ್ಲ ಅನ್ನೋದು ಎಗೈನ್ ದಟ್ ಈಸ್ ರಾಂಗ್. ಯಾಕೆ ಅಂತಂದ್ರೆ RSS ಸ್ವತಂತ್ರ ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಅವರು RSS ಅಲ್ಲಿ ಇದ್ದವರು ಸ್ವಾಮಿ. ಅಲ್ಲ, ಅವ್ರು ಗೊತ್ತಿಲ್ಲ. RSS ಭಾರತದ ಸ್ವತಂತ್ರ ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದಕ್ಕೆ ದಾಖಲೆಗಳಿದ್ದಾವೆ. ಭಾರತ ಪ್ರಪ್ರಥಮ ಬಾರಿಗೆ 1947ನಲ್ಲಿ ಜವಾಬ್ದಾರಿ ಸರ್ಕಾರವನ್ನು ರಚಿಸಿದಾಗ ಗಾಂಧೀಜಿಯವರು ಹೇಳ್ತಾರೆ, ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರನ್ನ ಸಚಿವ ಸಂಪುಟಕ್ಕೆ ಸೇರಿಸಿಕೊಂಡು ಸರ್ಕಾರ ಮಾಡಿ ಅಂತ. ಒಂದು ವೇಳೆ RSS ಏನಾದ್ರೂ ಇದು ಸ್ವತಂತ್ರ ಹೋರಾಟದಲ್ಲಿ ಭಾಗಿಯಾಗದೇ ಇದ್ದಿದ್ರೆ ಶ್ಯಾಮ್ ಪ್ರಸಾದ್ ಮುಖರ್ಜಿ ನೆಹರು ಸಂಪುಟದಲ್ಲಿ ಸಚಿವರೇ ಆಗ್ತಾ ಇರಲಿಲ್ಲ. ನಿಮ್ಮಿಂದ ಶುರು ಮಾಡ್ತೀನಿ, ಮತ್ತಷ್ಟು ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಮೊದಲು ಶಾರ್ಟ್ ಬ್ರೇಕ್. ದೇಶ ಮಾರಿದ್ ಯಾರು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ. ಇಲ್ಲಿ ತನಕ ಬಿಸಿ ಬಿಸಿ ಚರ್ಚೆ ಆಗಿದೆ. ಮಾಧವ್ ಪ್ರಕಾಶ್, ಗೋ ಮಧುಸೂದನ್, ಧರ್ಮಸೇನಾ ಅವರು ಮತ್ತೆ ಉಗ್ರಪ್ಪನವರು ಸಾಕಷ್ಟು ಮಾತನಾಡಿದ್ದಾರೆ. ಸಾಕಷ್ಟು ವಾದ ವಿವಾದ ಆಗಿದೆ. ಧರ್ಮಸೇನಾ ಅವರೇ ಹೇಳಿದ್ರೆ, ತಾವೇ ಹೇಳ್ತಾ ಇದ್ರಾಗಲೇ. ಅದೇ ಈಗ ಇವರು ಮೋದಿಯವರು ಹೇಳಿರೋದನ್ನ ಒಪ್ಕೊಳ್ಬೇಕು. ಮುಂದಕ್ಕೊಂದು ವರ್ಡ್ ಹೇಳೋದು ಬಿಟ್ಬಿಟ್ಟಿದ್ದಾರೆ. ಚಹಾ ಮಾರಿದ್ದೇನೆ, ದೇಶ ಮಾರಿಲ್ಲ, ಆದರೆ ದೇಶದ ಆರ್ಥಿಕತೆನ ಮುಳುಗಿಸಿದ್ದೀನಿ ಅಂತ, ಆರ್ಥಿಕ ವ್ಯವಸ್ಥೆನ ಮುಳುಗಿಸಿದ್ದೀನಿ ಅಂತ ಮುಂದಕ್ಕೆ ಹೇಳಬೇಕಿತ್ತು. ಅದು ವರ್ಡು ಅಪ್ಪಿತಪ್ಪಿ ಮರೆತು ಬಿಟ್ಟಿದ್ದಾರೆ ಅಂತ ಕಾಣುತ್ತೆ. ಓಕೆ, ಯಾಕೆ ಅಂತ ಹೇಳಿದ್ರೆ ಇವತ್ತು ಈ ದೇಶದ ಆ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಆ ಒಂದು ಆರ್ಥಿಕ ಹೊಡೆತಕ್ಕೆ ಸಿಕ್ಕಿದ್ದಾರೆ. ಇವತ್ತು ಒಬ್ಬ ಟೀ ಕುಡಿದ್ರೆ ಅವನು ದೇಶಕ್ಕೆ ಟ್ಯಾಕ್ಸ್ ಕಟ್ಟಬೇಕು. ಬಡವರ ಮೇಲೆ ಯಾವುದೇ ದೇಶ ಈ ಥರದ ಟ್ಯಾಕ್ಸನ್ನು ಹಾಕಿದಂಥ ನಿದರ್ಶನಗಳಿಲ್ಲ. ಇದನ್ನ 20 ಲಕ್ಷ ಟರ್ನ್ ಓವರ್ ತನಕ ಯಾವುದೇ ಟ್ಯಾಕ್ಸ್ ಇಲ್ಲ.
ಟ್ಯಾಕ್ಸ್ ಕಟ್ಟಬೇಕಾದ ಅವಶ್ಯಕತೆ ಇಲ್ಲ ಸರ್. ಸುಳ್ಳು ಹೇಳಬಾರ್ದು. 20 ಲಕ್ಷ ಟರ್ನೋವರ್ ತನಕ ಯಾವುದೇ ಟ್ಯಾಕ್ಸ್ ಯಾರಿಗೂ ಇಲ್ಲ. ಅಲ್ಲ, ಈ ಟೀ 20 ಲಕ್ಷದ ಒಳಗಡೆ ಬರುತ್ತೆ ಅಲ್ವಾ? ನೀವು ಹೇಳ್ತಾ ಇರೋದು ಹೇಳಿ ಮತ್ತೆ. ಯಾವ್ದು ಟೀ ಅಂಗಡಿ 20 ಲಕ್ಷ ಟರ್ನೋವರ್ ಟೀ ಮಾರಿದವನಿಗೆ ಒಂದು ಕಾಮನ್ ಸೆನ್ಸ್ ಬೇಡವಾ? ನಾನು ಟೀ ಮಾರಿದೀನಿ, ಟೀ ಟ್ಯಾಕ್ಸ್ ಹಾಕ್ಬಾರ್ದು ಅಂತ ಹೇಳಿ ನೀವು ಹೇಳ್ತಾ ಟ್ಯಾಕ್ಸ್ ಹಾಕ್ಬಾರ್ದು ಅಂತ. ಟೀಗಾದ್ರೂ ಎಕ್ಸೆಂಪ್ಷನ್ ಕೊಡ್ಬೇಕು ತಾನೆ. ಟೀ ಮಾರಿದವನು ಟೀ ಹಾಕೋ ಸಕ್ಕರೆಗೆ ಎಕ್ಸೆಂಪ್ಷನ್ ಕೊಡಿ. ಟೀ ಎಸ್ಟೇಟ್ ಮಾಲೀಕರಿಗೆ ಟೀ ಮಾರಾಟ ಮಾಡುವಂತ ಎಕ್ಸೆಂಪ್ಷನ್ ಕೊಡಿ. ಟೀ ಮಾರಾಟ ಮಾಡುವಂತ ಎಲ್ಲ ಮಲ್ಟಿನ್ಯಾಷನಲ್ ಕಂಪನಿಗೆ ಎಕ್ಸೆಂಪ್ಷನ್ ಮಾರಿದೀನಿ ಅಂತ ಹೇಳ್ತಾರೆ. ಒಂದು ಎಕ್ಸೆಂಪ್ಷನ್ ಕೊಡ್ಬೇಕು ತಾನೆ. ಏನ್ ಅರ್ಥ ಅದ್ರದ್ದು? ಅಲ್ಲ ಉಗ್ರಪ್ಪ, ನೀವು ಒಂದಿಷ್ಟು ಗುರುತರವಾದ ಆರೋಪ ಮಾಡಿದ್ರಿ. ಏನಂದ್ರೆ ಈ ಡಿಮಾನಿಟೈಸೇಷನ್ ಆಗಿರ್ಬೋದು, GST ಆಗಿರ್ಬೋದು, ಪೂರ್ತಿ ಹದಗೆಡಿಸ್ಬಿಟ್ಟಿದೆ. ಒಂದು ನಿಮಿಷ ಆ ಥರದ್ದು ಏನಾದ್ರು ಆಯ್ತು ಅಂದ್ರೆ ಈ ಮೇಲಿಂದ ಮೇಲೆ ಚುನಾವಣೆಗಳಾಗ್ತಾ ಇದೆಯಲ್ಲ, ಅದು ಜನ ಸರಿಯಾದ ಪಾಠ ಕಲಿಸ್ಬೇಕಾಗಿತ್ತಲ್ಲ. ಯಾಕೆ ಕಲಿಸ್ತಾ ಇಲ್ಲ? ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಬಹಳ ಒಳ್ಳೆ ಪ್ರಶ್ನೆ. ಮುರಾರ್ಜಿ ಅವರು 77ರ ಮಾರ್ಚ್ 21ನೇ ತಾರೀಕು ಪ್ರಧಾನಿಗಳಾದ ಮೇಲೆ ದೇಶದಲ್ಲಿ 9 ರಾಜ್ಯಗಳನ್ನ ಡಿಸ್ಮಿಸ್ ಮಾಡಿ ಸರ್ಕಾರಗಳನ್ನ ಚುನಾವಣೆಗೆ ಹೋದ್ರು. 9 ರಾಜ್ಯಗಳಲ್ಲಿ ಅವತ್ತು ಜನತಾ ಪರಿವಾರ ಅಧಿಕಾರಕ್ಕೆ ಬಂದಿದ್ದು. ಅದು ಪಾಪ್ಯುಲಾರಿಟಿ. ಮೋದಿಯವರು ಅಧಿಕಾರಕ್ಕೆ ಬಂದ ಮೇಲೆ ಚುನಾವಣೆಗಳಾಯ್ತು. ದೆಹಲಿ ಆಯ್ತು, ಏನಾಯ್ತು? ಬಿಹಾರ್ ಆಯ್ತು, ಏನಾಯ್ತು? ವೆಸ್ಟ್ ಬೆಂಗಾಲ್ ಆಯ್ತು, ಏನಾಯ್ತು? ನೋಡಿ, ಈ ತರ ಈಗ ಏನಾಗಿದೆ ಅಂತ ಹೇಳಿದ್ರೆ ಸ್ವಲ್ಪನಾದ್ರೂ ತಾಳ್ಮೆ ಅನ್ನುವಂಥದ್ದು ಇರಬೇಕು. ಪಾಪ್ಯುಲಾರಿಟಿ ಇದೆ ಅನ್ನೋಗಿದ್ರೆ ಪಂಜಾಬ್ ಅಲ್ಲಿ ಏನಾಯ್ತು? ಗೋವಾದಲ್ಲಿ ಅಧಿಕಾರದಲ್ಲಿದ್ರೆ ಏನಾದ್ರು ಸೆಕೆಂಡ್ ಪ್ಲೇಸ್ ಹೋದ್ರು. ಮಣಿಪುರದಲ್ಲಿ ಏನಾದ್ರು, ಉತ್ತರ ಪ್ರದೇಶದಲ್ಲಿ ಮಾಡಿದ್ದಾರೆ. ಸೊ ಅಲ್ಲಿ ಮಾಡಬಾರ್ದನ್ನೆಲ್ಲ ಮಾಡಿ ಜನರನ್ನ ಹಾಳು ಮಾಡಿ ಉತ್ತರ ಪ್ರದೇಶ ನೋಡಿ, ಪಾಪ್ಯುಲಾರಿಟಿ ಅನ್ನೋ ಹಾಗಿದ್ರೆ ಈ ದೇಶದ ಎಲ್ಲ ಭಾಗಗಳಲ್ಲಿ ಇವರ ಪಾಪ್ಯುಲಾರಿಟಿ ಇರಬೇಕಾಗಿತ್ತು. ಸೊ ಇದನ್ನ ಯಾಕಾಗಿದೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಇವರ ಕೈಚಳಕವನ್ನ, ಇವರಲ್ಲಿ ಇರ್ತಕ್ಕಂತ ಇನ್ನಿತರ ರಿಸೋರ್ಸಸ್ ಅನ್ನ, ಸಮಾಜವನ್ನ ಒಡೆದಾಳ್ತಕ್ಕಂತ ಒಂದು ಕಡೆ ಆಹಾರದ ವಿಚಾರವಾಗಿ, ಇನ್ನೊಂದು ಕಡೆ ರಾಮ ಜನ್ಮಭೂಮಿ ವಿಚಾರದಲ್ಲಿ, ಇನ್ನೊಂದು ಕಡೆ ಕಾಮನ್ ಸಿವಿಲ್ ಕೋಡ್ ಬಗ್ಗೆ, ಇನ್ನೊಂದು ಕಡೆ ಆರ್ಟಿಕಲ್ 371 ಬಗ್ಗೆ, 370 ಬಗ್ಗೆ, ಏನು ಈ 4 ಹಿಡನ್ ಅಜೆಂಡಾ ಇದೆಯಲ್ಲ, ಸಂದರ್ಭಕ್ಕೆ ಮಾತಿದೆ. ಈಗ ಏನು ಇವರು ಡಿಮಾನಿಟೈಸೇಷನ್ ಅಥವಾ GST ಮಾಡಿದಂತ ನಂತರ ಈ ದೇಶದ ಇವತ್ತು GDP ಯಾವ ಸ್ಟೇಜ್ ಅಲ್ಲಿ ಇದೆ ಸ್ವಾಮಿ? ಹಾಗಾಗಿ ಯಾವ ಸ್ಟೇಜ್ ಅಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಪ್ರಧಾನಮಂತ್ರಿಗಳು ಒಂದು ಉತ್ತರ ಕೊಟ್ಟರು. ನಮ್ದೆಲ್ಲ ಹೆಂಗೆಲ್ಲ ಒಂದ್ ನಿಮಿಷ ನಮ್ಮಲ್ಲೆಲ್ಲ ಹೆಂಗೆ ಎಂತ ಮನೋಭಾವನೆ ನಮ್ದು ಅಂದ್ರೆ, ಅವ್ರು ಹೇಳಿದ್ದು ನಿಮ್ಗೆ ಉಲ್ಲೇಖಿಸ್ತೀನಿ ಕೇಳಿ. ನಮ್ದು ಈ ಶಲ್ಯ ಪ್ರವೃತ್ತಿ, ನಮ್ದು ಶಲ್ಯ ಮನಸ್ಥಿತಿ. ಇದು ಸರಿ ಇಲ್ಲ, ಅದು ಸರಿ ಇಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಇಷ್ಟೇ ಆಗಬೇಕು, ಅಷ್ಟೇ ಆಗಬೇಕು, ಜಾಸ್ತಿ ಆಗ್ಬಿಟ್ಟು ಸಹಿಸ್ಕೊಳಕ್ಕಾಗಲ್ಲ. ಬರೀ ತ್ರೈಮಾಸಿಕ ಬಂದೆ ಪ್ಲೀಸ್. ತ್ರೈಮಾಸಿಕ ಇದನ್ನ ನೀವು ಎತ್ಕೊಂಡು GDP ಕಡಿಮೆ ಆಯ್ತು ಅಂತ ಹೇಳ್ತಾರಲ್ಲ, ಇಂಥ ನಾಯಕರಿಗೆ ಏನ್ ಹೇಳಬೇಕು ಅಂತ ಪ್ರಧಾನಮಂತ್ರಿಗಳು ಕೇಳಿದ್ರು. ಪ್ಲೀಸ್ ಕಂಟಿನ್ಯೂ. ನೋಡಿ, ಎತ್ತೋರಿಗೆ ಹೆಗ್ಗಣ ಮುದ್ದು ಅನ್ನೋ ಒಂದು ಗಾದೆ ಇದೆ. ಸೊ ಈ ನರೇಂದ್ರ ಮೋದಿ ಅವರಿಗಾಗಲಿ ಅಥವಾ ಬಿಜೆಪಿನವರಿಗಾಗಲಿ ಆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆಕ್ಟ್ 1935 ಪ್ರಕಾರ ಫಸ್ಟ್ ಆಫ್ ಆಲ್ ಇವರ ತೀರ್ಮಾನ ಮಾಡ್ಲಿಕ್ಕೆ ಆಗಿರ್ಲಿಲ್ಲ, ಆ ಬೋರ್ಡ್ ಮಾಡಬೇಕಾಗಿತ್ತು. ಅದನ್ನು ಓವರ್ಲುಕ್ ಮಾಡಿ ಒಂದು ನಿಮಿಷ ರೀ. ಸೊ ಆದ್ರೆ ಕೋರ್ಟ್ ಆಮೇಲೆ ಬೇರೆ. ಆದ್ರೆ ಪ್ರಶ್ನೆ ಇರುವಂತದ್ದೇನು, ಕಾನೂನು ಚೌಕಟ್ಟು ಯಾರಿಗೆ ಇರುವಂತದ್ದು ಅಧಿಕಾರವನ್ನ ಬೋರ್ಡ್ ಚಲಾಯಿಸೋದಕ್ಕೆ ಬಿಡ್ಲಿಲ್ಲ. ಯಾರಿಗೂ ಸಹ ಇಲ್ಲದೆ ತೀರ್ಮಾನ ತೆಗೆದುಕೊಂಡಂತ ರೀತಿಯಲ್ಲಿ ಇವತ್ತೇನು ಸರ್ಕ್ಯುಲೇಷನ್ ಅಲ್ಲಿ ಇದ್ದಂತದ್ದು ಸುಮಾರು 15,44,000 ಕೋಟಿ, 1000 ಮತ್ತು 500 ಮುಖಬೆಲೆಯ ನೋಟುಗಳಿದ್ದಂಥದ್ದು. ಇವತ್ತು 99% ಇವತ್ತು ವಾಪಸ್ ಬಂದಿದ್ದಾವೆ, ಇವತ್ತು ಜಮಾ ಆಗಿದ್ದಾವೆ. ಇವರು ಏನು ಹೇಳಿದಂತದ್ದು, ಡಿಮಾನಿಟೈಸೇಷನ್ ಮಾಡಬೇಕಾದ್ರೆ ಕಪ್ಪು ಹಣ ಹೊರಗೆ ತರ್ತೇವೆ, ಅದರ ಜೊತೆಗೆ ಯಾರು ಇದೆ ಅದನ್ನು ವಾಪಸ್ ಮಾಡಿರ್ತಕ್ಕಂಥದ್ರಲ್ಲಿ ಇವತ್ತೇನು ಸಾಧನೆ ನಾನು
ಇವತ್ತು ಹೇಳ್ತೇನೆ. ಉತ್ತರ ಹೇಳಲ್ಲ ನನಗೆ. ಒಂದು ನಿಮಿಷ ಇರಯ್ಯ, ಒಂದು ನಿಮಿಷ ಪೂರ ಕೇಳಿ. ಒಂದು ನಿಮಿಷ ಬರೀ ಇರಯ್ಯ. ಪ್ರಶ್ನೆ ಕೇಳಿದಾಗಲ್ಲ ಉತ್ತರ ನಾನು ಕೇಳಬೇಕು ಹೇಳ್ತೇನೆ, ನಾನು ಉತ್ತರನೂ ಕೇಳಬೇಕು ನೀನು. ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ಪರ್ ಕ್ಯಾಪಿಟಲ್ ಇನ್ಕಮ್ ಕೇವಲ 700 ರೂಪಾಯಿ. ಓಕೆ, ಇದರ ಇವತ್ತು 1 ಲಕ್ಷ ರೂಪಾಯಿಗೆ ಬರಬೇಕಾದ್ರೆ ಇದರಲ್ಲಿ ಕಾಂಗ್ರೆಸ್ಸಿನ ದೇಣಿಗೆ ಎಷ್ಟಿದೆ, ಕಾಂಗ್ರೆಸ್ಸಿನ ಕಾರ್ಯಕ್ರಮಗಳು ಮತ್ತು ಆಡಳಿತ ನಡೆಸಿದ ಸಂದರ್ಭದಲ್ಲಿ ಮಾಡಿರ್ತಕ್ಕಂಥದನ್ನ ನಾವು ಗಮನ ಹರಿಸಬೇಕಾಗುತ್ತೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ. 15 ಲಕ್ಷ ಕೋಟಿ ವಾಪಸ್ ಬಂದಿದೆ. ಎಲ್ಲವೂ ಸಹ ಬ್ಯಾಂಕ್ಗಳಲ್ಲಿ ಬಂದಿದ್ದಾವೆ. ಅನೇಕ ಜನಧನ್ ಖಾತೆಗಳಿಗೆ ಲಕ್ಷಾಂತರ ರೂಪಾಯಿಗಳನ್ನ ಸೇರಿಸಿದ್ದಾರೆ. ಅದೆಲ್ಲ ಫ್ರೀಸ್ ಆಗಿದೆ. ಅನೇಕರು ಅವರ ಟರ್ನ್ ಓವರು ಮತ್ತು ಅವರ ಇನ್ಕಮ್ ಟ್ಯಾಕ್ಸ್, ಅವರ ರಿಟರ್ನ್ಸು ಅದಕ್ಕಿಂತ ಅತ್ಯಂತ ಅಗಾಧವಾದಂಥ ಒಂದು ಹಣವನ್ನು ಜಮಾ ಮಾಡಿದ್ದಾರೆ. ಜಮಾ ಮಾಡಿರುವಂಥ ಹಣ, ಪ್ರಶ್ನಾರ್ಹವಾದಂಥ ಹಣ 4.5 ರಿಂದ 4.25 ಲಕ್ಷ ಕೋಟಿ. ಇದು ರಿಸರ್ವ್ ಬ್ಯಾಂಕ್ ಕೊಟ್ಟಿರುವಂಥ ಫಿಗರ್. ಇದ್ರ ಬಗ್ಗೆ ತೀರ್ಮಾನ ಆಗೋದು ಯಾವಾಗ? ಈ ಮಾರ್ಚ್ 31 ಯಾರ್ಯಾರು ಅಕೌಂಟ್ಗೆ ದುಡ್ಡು ಹಾಕಿದ್ದಾರೆ ಅದಕ್ಕೆ ಅವರು ಲೆಕ್ಕ ಕೊಡಬೇಕಾಗುತ್ತೆ. ನೀವು ಹೇಳಿದ್ರಿ, ಉಗ್ರಪ್ಪನವ್ರು ಹೇಳಿದಂತ ಒಂದು ಮಾತನ್ನು ನೀವು ಕ್ಯಾಚ್ ಮಾಡ್ಕೊಳ್ಳಿಲ್ಲ. ಏನು ಅಂತ ಅವ್ರು ಹೇಳಿದ್ರು, ಈ ಬೇರೆ ಬೇರೆ ಈ ಸಣ್ಣ ಪುಟ್ಟ ರಾಜ್ಯಗಳಿಗೆ ಗೆದ್ದಿರೋದಷ್ಟೇ ಉತ್ತರ ಪ್ರದೇಶ ಜನಗಳಿಗೆ ಮಂಕು ಬೂದಿ ಹರಿಸಿದ್ರು. ಉತ್ತರ ಪ್ರದೇಶ ಜನಗಳಿಗೆ ಬರೀ ಅದು ಇದನ್ನು ಹೇಳ್ಬಿಟ್ಟು ನಂಬಿಸ್ಬಿಟ್ರಿ. ಇಲ್ಲ ನೋಡಿ, ಒಂದ್ ಹೇಳ್ತಾ ಇರೋದು ಒಂದ್ ನಿಮಿಷ ಉತ್ತರ ಪ್ರದೇಶ ಒಂದು ಹೇಳ್ಬಿಡ್ತೀನಿ ನಾನು. ಉತ್ತರ ಪ್ರದೇಶದಲ್ಲಿ ಉತ್ತರ ಪ್ರದೇಶದಲ್ಲಿ ನೆನ್ಪಿಟ್ಕೋಬೇಕಾದ್ದು, ಕಳೆದ 20 ವರ್ಷಗಳಿಂದ ನಾವು ಅಧಿಕಾರದಲ್ಲಿ ಇರಲಿಲ್ಲ. ಆ ನಂತರದಲ್ಲಿ ಚುನಾವಣೆ ನಡೆಯುವಂತ ಸಮಯದಲ್ಲಿ ಉತ್ತರ ಪ್ರದೇಶದಲ್ಲಿ ಅಧಿಕಾರದಲ್ಲಿ ಇದ್ದಿದ್ದು ಸಮಾಜವಾದಿ ಪಾರ್ಟಿ, ಬಿಜೆಪಿ ಅಲ್ಲ ಅಧಿಕಾರದಲ್ಲಿದ್ದಂಥದ್ದು. ಅಲ್ಲಿರುವಂಥ ಎಲೆಕ್ಷನ್ ಮೆಷಿನರಿ, ಅಲ್ಲಿದ್ದಂಥ ಪೊಲೀಸ್ ಎಲ್ಲವೂ ಸಹ ಸಮಾಜವಾದಿ ಪಾರ್ಟಿದು. ಬಿಜೆಪಿ ಏನ್ರಿ ಮಂಕ್ ಬುದ್ಧಿ ಏರ್ಚಕ್ ಸಾಧ್ಯ? ಏನೇನೋ ಅಧಿಕಾರ ದುರುಪಯೋಗ ಮಾಡ್ಕೊಂಡ್ಬಿಟ್ರು, ಹಾಗೆ ಮಾಡಿದ್ರು, ಹೀಗೆ ಮಾಡಿದ್ರು. ರಿಟರ್ನಿಂಗ್ ಆಫೀಸರ್ ಆಗಿದ್ದವ್ರು ಯಾರು? ಅಲ್ಲಿದ್ದಂಥ ರಿಟರ್ನಿಂಗ್ ಆಫೀಸರ್ ಯಾರು? ಅಲ್ಲಿದ್ದಂಥ ಪೊಲೀಸ್ ಯಾರು? ಬಿಜೆಪಿ ಮಾಡಕ್ಕಾಗುತ್ತೆ? ನಾವು ಆ ಸಮಯದಲ್ಲೇ ಡಿಮಾನಿಟೈಸೇಷನ್ ಮಾಡಿದ್ವಿ. ಇವರೆಲ್ಲ ಇವ್ರು ರಾಹುಲ್ ಗಾಂಧಿ ಅವರು ಹೋಗಿ ಮುಂದೆ ನಿಂತ್ಕೊಂಡ್ರಲ್ಲ, ಕಣ್ಣೀರ್ ಹಾಕಿದ್ರಲ್ಲ, ಅಯ್ಯೋ ದುಡ್ಡಿಲ್ಲ, ನಾನು ಜೀವನದಲ್ಲಿ ಮೊದಲನೇ ಬಾರಿಗೆ 500 ರೂಪಾಯಿ ನೋಟ್ ನೋಡಿದೀನಿ ಅಂತ ಹೇಳಿ ಎಲ್ಲ ನಿಮ್ಗೆಲ್ಲ ಟಿವಿ ಮುಂದೆಲ್ಲ ತೋರಿಸಲ್ಲ ರಾಹುಲ್ ಗಾಂಧಿ ಅವರು. ವಿತ್ ಆಲ್ ದಿಸ್ ವಿ ಹ್ಯಾವ್ ಒನ್ ಅಂತಂದ್ರೆ ಈ ದೇಶದ ಜನಕ್ಕೆ ಡಿಮಾನಿಟೈಸೇಷನ್ ಬೇಕಾಗಿದೆ. ಪಂಜಾಬ್ನಲ್ಲಿ ಅಧಿಕಾರದಲ್ಲಿದ್ದು ಸಮ್ಮಿಶ್ರ ಸರ್ಕಾರ. ಹಾಗಾದ್ರೆ ಮೋದಿಯ ಪಾಪ್ಯುಲಾರಿಟಿ ಪಂಜಾಬ್ ಅಲ್ಲಿ ಇರಲಿಲ್ಲ, ಬಿಹಾರಲ್ಲಿ ಇರಲಿಲ್ಲ, ದೆಹಲಿಯಲ್ಲಿ ಇರಲಿಲ್ಲ, ವೆಸ್ಟ್ ಬೆಂಗಾಲ್ ಇರಲಿಲ್ಲ. ಸೊ ಹಾಗಾದ್ರೆ ಎಲ್ಲಿ ಪಾಪ್ಯುಲಾರಿಟಿ? 22 ರಾಜ್ಯಗಳಲ್ಲಿ ಬಿಜೆಪಿ ಇದೆ ಇವತ್ತು. ಕಾಂಗ್ರೆಸ್ ಇರೋ 2 ರಾಜ್ಯಗಳಲ್ಲಿ. ಮಾಧವಪ್ರಕಾಶ್ ಅವರಿಗೆ ಅವಕಾಶ ಕೊಡಬೇಕು. ಮಾಧವಪ್ರಕಾಶ್ ಪ್ಲೀಸ್. ರಘುನಾಥ್, ಪಾಪ್ಯುಲಾರಿಟಿಯನ್ನು ನಿರ್ಧಾರ ಮಾಡೋದು ಈಗ 1977ರಲ್ಲಿ ಮೊರಾರ್ಜಿ ದೇಸಾಯಿ ಅವರು ಭಾರತದ ಪ್ರಧಾನಿಯಾದಾಗ ಎಲ್ಲ ರಾಜ್ಯಗಳನ್ನು ವಿಸರ್ಜಿಸಿ, ಕಾಂಗ್ರೆಸ್ ರೂಲ್ಡ್ ಸ್ಟೇಟನ್ನು ವಿಸರ್ಜಿಸಿ ಚುನಾವಣೆಗೆ ಹೋದರು. ಚುನಾವಣೆಗೆ ಹೋದಾಗ ಜನತಾ ಪಕ್ಷ ಭಾರಿ ಬಹುಮತದಿಂದ ಗೆಲ್ತು ಅನ್ನೋದು. ಆರ್ಟಿಕಲ್ 356 ಆಫ್ ದ ಕಾನ್ಸ್ಟಿಟ್ಯೂಷನನ್ನು ದುರುಪಯೋಗ ಪಡಿಸ್ಕೊಂಡು ಆವಾಗ ಆ ಸರ್ಕಾರಗಳನ್ನೆಲ್ಲ ವಜಾ ಮಾಡಿ ಚುನಾವಣೆ ನಡೆಸಿದ್ರು. ಆವಾಗ ಜನತಾ ಪಕ್ಷದ ಪಾಪ್ಯುಲಾರಿಟಿ ರೇಟಿಂಗ್ ಇಟ್ ವಾಸ್ ಇನ್ ದ ಹೈ. ಹಾಗಾಗಿ ಸಹಜವಾಗಿ ಗೆದ್ದರು. ಇದೇ ಕೆಲಸವನ್ನು ಇಂದಿರಾ ಗಾಂಧಿಯವರು ಅಧಿಕಾರಕ್ಕೆ ಬಂದ ಎಲ್ಲ ನಾನ್ ಕಾಂಗ್ರೆಸ್ ಗವರ್ಮೆಂಟನ್ನು ಡಿಸ್ಮಿಸ್ ಮಾಡಿ ಅವರು ಚುನಾವಣೆಗೆ ಹೋದರು. ಇಂದಿರಾ ಗಾಂಧಿನೂ ಗೆದ್ದರು. ಅಂದರೆ ಒಂದು ಪಕ್ಷ ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಇದೆಯಲ್ಲ, ಆ ಪಾಪ್ಯುಲಾರಿಟಿ, ಆ ಜನಪ್ರಿಯತೆಯನ್ನೇ ಮಾನದಂಡ ಆಗಿಟ್ಕೊಂಡು ಸರ್ಕಾರಗಳನ್ನು ವಜಾ ಮಾಡಿ ಚುನಾವಣೆಗೆ ಹೋದಾಗ ಗೆಲ್ಲೋದು ಸಹಜ. ಆದರೆ ಈಗ ಮೋದಿ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮೋದಿಯವರು ಡೆಮೋಕ್ರೆಟಿಕಲಿ ಹೆಜ್ಜೆ ಇಟ್ಟಿದ್ದಾರೆ. ಯಾವ ಸರ್ಕಾರವನ್ನು ಡಿಸ್ಮಿಸ್ ಮಾಡಲಿಲ್ಲ. ಪ್ರಾಯಶಃ ಅವರು ಡಿಸ್ಮಿಸ್ ಮಾಡದೇ ಇರೋದಕ್ಕೆ ಕಾರಣ ಏನು ಅಂತಂದರೆ ಬೊಮ್ಮಾಯಿ ಜಡ್ಜ್ಮೆಂಟ್ 1994ರಲ್ಲಿ ಬಂದಂತಹ ಬೊಮ್ಮಾಯಿ ಜಡ್ಜ್ಮೆಂಟ್ ಕಾರಣ ಇರಬಹುದು. ಆದರೆ ಈ ಉತ್ತರ ಪ್ರದೇಶದ ಎಲೆಕ್ಷನ್ ಅಂದರೆ ಅಲ್ಲಿಗೆ ಬರೋದಾದರೆ 1994 ಕಂಟಿನ್ಯೂಸ್ ಆಗಿ 25 ಇಯರ್ಸ್ ಅಲ್ಲಿ ಅಧಿಕಾರದಲ್ಲಿದ್ದದ್ದು ಬಹುಜನ್ ಸಮಾಜ್ ಪಾರ್ಟಿ, ತದನಂತರದಲ್ಲಿ ಸಮಾಜವಾದಿ ಪಾರ್ಟಿ. ಆಂಟಿ ಇನ್ಕಂಬೆನ್ಸಿ ವೇವ್ ಅನ್ನೋದು ತುಂಬಾ ಸ್ಟ್ರಾಂಗ್ ಆಗಿತ್ತು. ಬಿಜೆಪಿ ವಾಸ್ ಇನ್ಎವಿಟಬಲ್, ಅದು ಬರಲೇಬೇಕಾದಂತಹ ಪರಿಸ್ಥಿತಿ ಇತ್ತು. ಅದೇ ರೀತಿ ಪಂಜಾಬಲ್ಲಿ ಬಿಜೆಪಿ ಮತ್ತು ಅಕಾಲಿ ದಳದ ವಿರುದ್ಧ ಆಂಟಿ ಇನ್ಕಂಬೆನ್ಸಿ ಇತ್ತು, ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು. ಹಾಗಾಗಿ ಇಲ್ಲಿ ಜನಪ್ರಿಯತೆ
ಯಾರಿಗೆ ಜನಪ್ರಿಯತೆಯ ಮಾನದಂಡ ಇದೆ ಅದನ್ನ ನಿರ್ಧಾರ ಮಾಡೋದಕ್ಕಾಗಲ್ಲ. ಇವೆಲ್ಲವೂ ಏನಂತ ಅಂದ್ರೆ ಡೆಮಾಕ್ರೆಟಿಕ್ ವ್ಯವಸ್ಥೆ ಒಳಗೆ ಏನ್ ನಡೀತಾ ಇದೆ ಅದ್ರ ಮೇಲೆ ನಡೆದಿದೆ. ಓಕೆ ಬಂದೆ ಸರ್ ಏನು ಲಾಸ್ಟ್ ವರ್ಡ್ ಏನು ಲಾಸ್ಟ್ ವರ್ಡ್ ಕೊನೆದಾಗಿ ನಾನು ಮಾತಾಡೋದು ಸರ್. ಸರ್, ಈಗ ಈ ಗುಜರಾತ್ ಚುನಾವಣೆಯಲ್ಲಿ ಭಾಷಣಗಳು ಇವೆಲ್ಲ ಇವತ್ತಿರ್ತದೆ, ನಾಳೆಗೆ ಮರ್ತು ಬಿಡ್ತಾರೆ ಜನ. ಅದೆಲ್ಲ ಏನು ಇವ್ರೇನು ಹೇಳಿಕೆ ಗುಜರಾತ್ ಗೆಲ್ಲಲ್ಲ ಅಂತೀರ ನೀವು ಬಿಜೆಪಿ? ಹೇಳ್ತೀನಿ ಯಾಕೆ ಗೆಲ್ಲಲ್ಲ ಅಂತಾನು ಕೂಡ ಹೇಳ್ತೀನಿ. ಹಿಂದೆ ಕರ್ನಾಟಕದಲ್ಲಿ 3 ಜನ ಮುಖ್ಯಮಂತ್ರಿಗಳನ್ನ ಬದಲಾವಣೆ ಮಾಡಿದ್ರು. ಅವತ್ತು ನಾವು ಅಧಿಕಾರ ಕಳ್ಕೊಂಡ್ವಿ. ಇವತ್ತು ಮೋದಿ ಅವರು ಗುಜರಾತ್ ಅಲ್ಲಿ ಅವ್ರಿಗಿಂತ ಅತ್ಯುತ್ತಮವಾದಂತ ಮುಖ್ಯಮಂತ್ರಿಗಳನ್ನ ತರಬೇಕಿತ್ತು. ಅಲ್ಲಿ 3 ಮುಖ್ಯಮಂತ್ರಿಗಳಾಗಿದ್ದಾರೆ. ಯಾರು ಕಲ್ತಿಲ್ಲ. ಅವ್ರು ಯಾವಾಗ 3 ಮುಖ್ಯಮಂತ್ರಿ ಆದ್ರು ಅಲ್ಲಿ ಮುಳುಗುದ್ರು ಅಂತಲೇ ಲೆಕ್ಕ. ಅಲ್ಲಿ ಹೇಳಿ ಕೇಳಿ ಯಾವುದೇ ಕಾರಣಕ್ಕೂ ಅಲ್ಲಿ ಯಾವುದೇ ಬಿಜೆಪಿ ಸರ್ಕಾರ ಖಂಡಿತ ಬರಲ್ಲ. ಗುಜರಾತ್ ಅಲ್ಲಿ ರಾಜ್ಯದಲ್ಲೂ ಕೂಡ ಬಿಜೆಪಿ ನಾಯಕರು 3 ಜನ ಮಂತ್ರಿಗಳು ಮುಖ್ಯಮಂತ್ರಿಗಳು ಬದಲಾಯಿಸಿಲ್ಲ. ಅದನ್ನೇ ಇಲ್ಲೂ 3 ಜನ ಮುಖ್ಯಮಂತ್ರಿ ಆಗಿ ಹೋಗಿದ್ರೆ ಅದಕ್ಕೆ ಗುಜರಾತ್ ಅಲ್ಲಿ ನಾನು ಸ್ಪಷ್ಟಪಡಿಸ್ತೇನೆ. ಆರ್ಟಿಕಲ್ 356 1994ಗೆ ಮೊದಲಿದ್ದಂಥದ್ದು ಬೇರೆ. ಸೊ ಅವತ್ತು ಸರ್ಕಾರಕ್ಕೆ ಗವರ್ನರ್ ವರದಿಯ ಆಧಾರದ ಮೇಲೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಯಾವುದೇ ಸರ್ಕಾರವನ್ನ ಡಿಸ್ಮಿಸ್ ಮಾಡತಕ್ಕಂಥದಕ್ಕೆ ಬೇರೆ ಬೇರೆ ಕಾರಣಗಳಿಗೆ ಅವಕಾಶ ಇತ್ತು. ಸೊ ಆದ್ರೆ ಬೊಮ್ಮಾಯಿ ಅವರ ಏನು ಜಡ್ಜ್ಮೆಂಟ್ ಬಂತು ನಮ್ಮಲ್ಲಿ 89 ಡಿಸ್ಮಿಸಲ್ ಆದ್ಮೇಲೆ ಕರ್ನಾಟಕ ರಾಜ್ಯದಲ್ಲಿ. ಸೊ ಸುಪ್ರೀಂ ಕೋರ್ಟ್ ಒಂದು ಲಾ ಅನ್ನ ಲೇ ಡೌನ್ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆರ್ಟಿಕಲ್ 141 ಪ್ರಕಾರ ಅದು ಬೈಂಡಿಂಗ್ ಇರ್ತಕ್ಕಂಥ ಸಂದರ್ಭದಲ್ಲಿ ಡಿಸ್ಮಿಸ್ ಆಗ್ತಾ ಇಲ್ಲ. ನಾನು ನೀವು ಕೇಳಿ ಒಂದ್ ನಿಮಿಷ. ಇವತ್ತು ಆಪರೇಷನ್ ಕಮಲ ಮಾಡುವಂತ ಪ್ರವೃತ್ತಿಯನ್ನ ಈ ದೇಶದಲ್ಲಿ ಯಾರಾದ್ರೂ ಮೈಗೂಡಿಸ್ಕೊಂಡಿದ್ರೆ ಅದು ಭಾರತೀಯ ಜನತಾ ಪಾರ್ಟಿಯವರು. ಇವತ್ತು ಗುಜರಾತ್ ಅಲ್ಲಿ ಏನ್ ಮಾಡ್ಲಿಕ್ಕೆ ಮಾಡಿದ್ರು, ಕರ್ನಾಟಕದಲ್ಲಿ ಏನ್ ಮಾಡಿದ್ರು. ಸೊ ಅಂದ್ರೆ ಕಾನೂನಲ್ಲಿ ಅವಕಾಶ ಇಲ್ಲದೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸೊ ಇವತ್ತು ಬಿಟ್ರೆ ಇವರೇನ್ ಬಹಳ ಇವರು ಅಂತ ತಿಳ್ಕೊಳಕ್ ಹೋಗ್ಬೇಡಿ. ನಾನು ಇಷ್ಟೇ ಹೇಳ್ತೇನೆ, ಈ ದೇಶದ ಪ್ರಧಾನಿ ಆಗಿರುವಂತವ್ರು ಸ್ಟೇಟ್ಸ್ಮನ್ಶಿಪ್ ಅನ್ನ ತೋರ್ಬೇಕೆ ಹೊರತು ಪೆಟ್ಟಿ ಪಾಲಿಟಿಷಿಯನ್ ರೀತಿಯಲ್ಲಿ ಬೀದಿನಲ್ಲಿ ಈ ರೀತಿಯ ಹೇಳಿಕೆಗಳನ್ನ ಮಾಡಿ ಈ ದೇಶದ ಏಕತೆ ಮತ್ತು ಸಮಗ್ರತೆಯನ್ನ ಹಾಳು ಮಾಡತಕ್ಕಂತ ಪ್ರವೃತ್ತಿಯನ್ನ ಕೈ ಬಿಡ್ಲಿ. ಈ ದೇಶದ ಜನ ಇವರಿಗೆ ಬುದ್ಧಿ ಕಲಿಸ್ತಾರೆ ಅನ್ನುವಂತ ಮಾತನ್ನ ಹೇಳಿಕೆ ಪ್ರಕಾರ ಸ್ಟೇಟ್ಮೆಂಟ್ಶಿಪ್ ಇಲ್ಲ ಅವರಿಗೆ. 100% ಹೇಳ್ತಾರೆ, ಇದರಲ್ಲಿ ಯಾವುದೇ ಸಂಶಯ ಬೇಡ. ಇವರೊಬ್ಬ ಪಾರ್ಟಿಯ ರಾಜಕಾರಣಿ ಅನ್ನುವಂತ ಪೊಲಿಟಿಕಲ್ ಆಟಿಟ್ಯೂಡ್ ಅನ್ನ ತೋರ್ತಾ ಇದ್ದಾರೆ ಹೊರತು ಇವರಲ್ಲಿ ಆ ಒಂದು ವಿದೇಶಕ್ಕೆ ಹೋದಾಗ ಬಹಳಷ್ಟು ಜನ ಇವ್ರನ್ನ ಬರಮಾಡ್ಕೊಂಡ್ರು. ಬಹಳಷ್ಟು ಜನ ಇದನ್ನ ಯಾವ ರೀತಿ ವಿದೇಶದಲ್ಲಿ ಸೇರಿಸ್ತಾರೆ, ಯಾವ ರೀತಿ ಈಗ ಒಂದ್ ನಿಮಿಷ ಇರಿ, $500 ದುಡ್ಡು ಕೊಟ್ಟು ಕರ್ಕೊಂಡ್ ಬರ್ತಾರೆ. ಬಹುಶಃ ಈಗ ಅವರ ಮೈಂಡ್ ಸೆಟ್ ಅವರೇ ಹೇಳ್ಕೊಳ್ತಾ ಇದಾರೆ. ಬಹುಶಃ ನನಗೆ ಗೊತ್ತಿಲ್ಲ. ಜನ ನಗ್ತಾರೆ ಮಧುಸೂದನ್ ಅಂದ್ರೆ ಏನು ನಾನು ಇಷ್ಟು ಸ್ಪಷ್ಟಪಡಿಸ್ತೇನೆ. ಕಳೆದ 70 ವರ್ಷಗಳಲ್ಲಿ ಈ ದೇಶದ ಪ್ರಧಾನಿಗಳಾಗಿರ್ತಕ್ಕಂಥವ್ರು ಈ ದೇಶದ ಘನತೆಯ ಗೌರವವನ್ನು ಎತ್ತಿದ್ದಾರೆ. ಈ ದೇಶದ ಬಗ್ಗೆ ವಿದೇಶಿಗಳಿಗೆ ಹೋದಂತ ರೀತಿಯಲ್ಲಿ ಲಘುವಾಗಿ ಯಾರು ಸಹ ಮಾತನಾಡಿಲ್ಲ. ಈಗಲೂ ಸಹ ಈ ದೇಶದ ಪ್ರಧಾನಿ ದೇಶದ ಬಗ್ಗೆ ಆಗ್ಲಿ, ದೇಶದ ನಾಯಕರ ಬಗ್ಗೆ ಆಗ್ಲಿ, ವಿದೇಶಿಗಳಿಗೆ ಹೋದಂತಹ ಸಂದರ್ಭದಲ್ಲಿ ಲಘುವಾಗಿ ಮಾತಾಡೋದಿಲ್ಲ. ಈ ಇಡೀ ಚರ್ಚೆ ನಡೆದಿರುವಂತದ್ದು ಗುಜರಾತಿನ ಚುನಾವಣೆಯ ಮಧ್ಯದಲ್ಲಿ ಕಾಂಗ್ರೆಸ್ನವರ ದರ್ಪದ, ಸಂಪತ್ತಿನ ದುರಹಂಕಾರದ ಮೇರೆ ಮೀರಿ ಒಬ್ಬ ಚಹಾ ಮಾರಾಟ ಮಾಡೋನು ಅಂತನ್ನುವಂಥ ಏನೊಂದು ಮಾತನ್ನು ಆಡಿದ್ರು. ಅದರಿಂದ ನೊಂದು ಬೆಂದು ನನ್ನ ಬಡತನವನ್ನು ನೀವು ಅಪಹಾಸ್ಯ ಮಾಡ್ತಿರಲ್ಲ ಅನ್ನೋ ಕಾರಣಕ್ಕೋಸ್ಕರವಾಗಿ ಆಕ್ರೋಶದಿಂದ ಒಬ್ಬ ಬಡತನದಿಂದ ಮೇಲ್ ಬಂದಂತ, ಒಬ್ಬ ಹಿಂದುಳಿದ ವರ್ಗದಿಂದ ಮೇಲ್ ಬಂದಂತ ಒಬ್ಬ ನರೇಂದ್ರ ಮೋದಿ ಈ ಉತ್ತರವನ್ನು ಕೊಟ್ಟಿದ್ದಾರೆ. ಮೈನೆ ಚಾಯ್ ಬೇಚಾ ಹೇ, ಮೈನೆ ದೇಶಕ್ಕೂ ನಹಿ ಬೇಚಾ ಅಂತ ಹೇಳಿ. ಈ ಎಲ್ಲ ಕೆಲಸಗಳನ್ನ ನಿಜ ಅಧಿಕಾರಕ್ಕೆ ಬಂದಂತ ಕಾಂಗ್ರೆಸ್ ಅನೇಕ ಸಂಗತಿಗಳನ್ನ ಮಾಡಿದೆ, ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಆದರೆ ಇದರ ನಡುವೆ ದೇಶದ ಸಮಗ್ರತೆಯನ್ನ, ಅಖಂಡತೆಯನ್ನ, ಭದ್ರತೆಯನ್ನು ಸಹ ಮಧ್ಯದಲ್ಲಿಟ್ಟು ವ್ಯಾಪಾರ ಮಾಡಿರುವಂತ ಸಂಗತಿಗಳು ನಡೆದಿದ್ದಾವೆ. ಆ ಕಾರಣಕ್ಕೋಸ್ಕರವಾಗಿ ಅದನ್ನೇ ಅವ್ರು ಹೇಳಿದ್ದು ಹೇಳ್ತಾ ಇರುವಂತದ್ದು. ಕಳೆದ 3.5-4 ವರ್ಷಗಳಿಂದ ಬಿಜೆಪಿ ಅಧಿಕಾರದಲ್ಲಿದೆ. ಇವ್ರ ಕೈನಲ್ಲಿ ಒಂದೇ ಒಂದು ಹಗರಣ
ಹಗರಣವನ್ನ ಈಚೆ ತೆಗೆಯಕ್ಕಾಗಿಲ್ಲ ಇವ್ರ ಕೈಯಲ್ಲಿ. ಒಂದೇ ಒಂದು ಹಗರಣ ಈಚೆ ತೆಗೆದಿಲ್ಲ ಇವರು. ಪಕ್ಷ ಅನ್ನೋದನ್ನ ನಾನು ಸ್ಪಷ್ಟವಾಗಿ ಒಂದೇ ಒಂದು ಹಗರಣ ಈಚೆ ಸಮಾಜವನ್ನ ಹೊಡೆದಾಡ್ತಾ ಇವರ ಜೇಬ್ನಲ್ಲಿದ್ದಂತ ದುಡ್ಡು, ಇವ್ರ ಜೇಬ್ನಲ್ಲಿದ್ದಂತ ದುಡ್ಡು ಕಳ್ಳ ಹಣ ಈ ದೇಶದ ಸರ್ವೇ ಜನ ಸುಖಿನೋ ಇವತ್ತು ಭಸ್ಮ ಆಗೋಗ್ಬಿಟ್ಟಿದೆ. ಫಿಲಾಸಫಿನೇ ಇವ್ರ ಜೇಬ್ನಲ್ಲಿದ್ದಂತ ದುಡ್ಡು ಇವತ್ತು ಅಥವಾ ಈ ದೇಶದ ಸಂವಿಧಾನದಲ್ಲಿ ಕಳ್ಳ ಹಣ ಎಲ್ಲ ಈ ದೇಶದ ಸಂವಿಧಾನದ ಈ ಕಳ್ಳ ಹಣ ಹೋಯ್ತಲ್ಲ ಉಗ್ರಪ್ಪನವರೇ, ಗೋಮಸೂಂಜಿ, ಮಾದೇವ್ ಪ್ರಕಾಶ್, ಧರ್ಮಶೀಲ ಅವರೇ, ಥ್ಯಾಂಕ್ ಯು ಸೋ ಮಚ್. ಇದು ಈಗಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.